ಸುಟ್ಟ ಬೆಂಕಿ ಹಚ್ಚ ಸುಟ್ಟ. ಬಾಣ ಬಿಟ್ಟು ಸುಟ್ಟಲ್ರಿ. ಹೌದಿಲ್ರಿ? ಹೌದಲ್ರಿ. ಕಾಮನ ಸುಟ್ಟ. ಹೌದು. ಮತ್ತಿದು ಅವ ಹಚ್ಚಿ ಸುಟ್ಟು ಏನ್ ಹೆಂಗ್ ಸುಟ್ಟವ? ಸುಟ್ಟನಲ್ರಿ, ಸುಟ್ಟನಂತೇಳಿ ಕಾಮಂದ ಈಗ ನೋಡ್ರಿ ಹಿನಾತಾನ ಅದು ಪವಾಡೆ ಉಳ್ದಾವ್ ನೋಡ್ರಿ. ಈಗ ಹೋಳಿ ಹುಣ್ಣಿಮೆ ಅಂತೇಳಿ ಹಚ್ಚೋದು ನಡೆದದೆ ಹಂಗೆ. ಅದಕ್ಕೆ ನಮ್ಮ ಪಾಲು ಏನದ ಇಂದತ್ತ ಕೇಳಿದ್ರೆ ಒಟ್ಟು ಬೆಂಕಿ ಹಚ್ಚೋದು ನೋಡ್ರಿ. ಸುದ್ದೇ ಶ್ರೇಷ್ಠ. ಹಚ್ಚೋದ್ರಿಂದ ಒಳ್ಳೆಯೊಳಗ ಒಟ್ಟು ಹಚ್ಚೋದು ಶ್ರೇಷ್ಠ. ನಮ್ದು ಅದು ಬಿಡ್ರಿ. ಒಲಿ ಒಳಗೆ ಬೆಂಕಿ ಹಚ್ಚದ್ರೆ ಜಗತ್ತೇ ಎಲ್ಲ ಊಟ ಮಾಡ್ತದ. ಇಲ್ಲಿಕ್ಕೆ ಊಟ ಮಾಡೋದಿಲ್ಲ. ಇದನ್ನು ಒಂದು ತಲೆಯಾಗಿ ಇಟ್ಕೊಂಡು, ಇದು ಒಂದು ಪಂಚಮಹಾಭೂತದ ಶರೀರದ. ಹೌದು. ಇದ್ರೊಳಗ ಅಗ್ನಿ ಪರಮಾತ್ಮ ಹಚ್ಚನಂತ ಹೇಳಿ ಇದು ಎಲ್ಲ ಪಚನ ಕ್ರಿಯೆ ನಡೆದದ. ಇದು ಆದ ಇದರೊಳಗ ಅಗ್ನಿ ಪರಮಾತ್ಮ ಹಚ್ಚಿತ್ತಲ್ಲ ಅಂದ್ರೆ ಹಲಿಗೆ ಹೊಡಿತದ್ರಿ ಗೌಡ್ರ. ನೀವು ಏನು ಊಟ ಮಾಡ್ತೀರಿ ದಿನ ಇದು ಜರ್ತೆ ಒಳಗೆ ಸುಡ್ಲಿಕ್ಕೆ ಹಚ್ಚಲಿಕ್ಕಂದ್ರೆ ನಿಮಗೆ ಹಲಿಗೆ ಹೊಡಿಬೇಕಾಗ್ತದೆ. ದವಾಖಾನೆ ಆ ಕಡೆ ಆದತ್ ಹೇಳಿ ನಡೆದಿದು. ಅದಕ್ಕೆ ಜಗತ್ತದೊಳಗೆ ಬೆಂಕಿ ಹಚ್ಚುದ್ದೇ ಶ್ರೇಷ್ಠ ಹೇಳಿ ನಮ್ಮ ವಾದ. ಹೌದು. ಏನೂ ದ್ವಂತಿಲ್ಲ. ಇವು ಪೌರಾಣಿಕ ನಿಮಗೇನು ಹೇಳಿದೆ ಇಟ್ಟೋತನ ದಿಟ್ಟಂತ. ಹೌದು. ಹೋಗಿ ನೋಡಿದ್ರೆ ಮಿರಿ ಈಗ ಸದ್ದು ಸಿಗ್ತದ ಹೋಗಿ ಕೇಳಿದ್ರೆ ಹೌದಪ್ಪ ಅವ್ರು ಹಚ್ಚುದ್ ಬೆಂಕಿ ಅದ. ಇಲ್ಲಿ ಕೌದ್ಯಪ್ಪ ಮುತ್ಯ ಬಂದಿದ್ದೇನಂದ್ರೆ ಅಲ್ಲಿ ನೋಡ್ಲಕ್ಕ ಗುರುತು ಬಿ ಅದೇ. ಎಟ್ಟು ಅವನು 300 ಮಟ್ಟ ಆಗ್ಯಾವ್ರಿ. ಕೌದ್ಯಪ್ಪ ಮುತ್ಯನ 300 ಮಟ್ಟ ದುನಿ ಅಖಂಡ ದುನಿ ಉರಿತಾವ. ಎಲ್ಲಾ ದುನಿ ಉರಿತಾವ. ಹೌದು ಹೌದು ಹೌದು. ಬೆಂಕಿ ಹಚ್ಚೇತಾರೆ ಎಲ್ಲಾ ದುನಿ ಒಳಗೆ. ಹೌದಲ್ರಿ. 300 ಮಟ್ಟ. ಹೌದು. ಅವನ ಆಶೀರ್ವಾದ ಒಬ್ಬರಿಗೆ ಮಾತ್ರ ದಕ್ಕಿಲ್ಲ. ಅಂತ ಬೆಂಕಿ ಅಂತ ದೇವರಂದ್ರೆ ಕೌದ್ಯಪ್ಪ ಮುದ್ದೆ. ಇಂಥ ಶರಣರು ಎಷ್ಟೋ ಮಾಡ್ಕೋತ ಹೋಗ್ಯಾರ ಜಗತ್ತದೊಳಗೆ ಹಚ್ಚು ಬೆಂಕಿ ನೋಡ್ರಿ. ಆವಾಗ ನಗರ ಗಾಣಿಗ ಹಚ್ಚನ ಬೆಂಕಿ ಅಂತೇಳಿ ಜಗತ್ತದೊಳಗೆ ಎಷ್ಟು ದೇವಿ ಕುಂಡ್ರಸ್ತಾರ ಅಲ್ಲಿ ತರ್ತಾರ. ಹಚ್ಚೋದು ಬೆಂಕಿ ಅವನ ಬೆಂಕಿನೇ ತರ್ತಾರ ಅಲ್ಲಿ. ಹೌದಿಲ್ರಿ? ಎಲ್ಲ ದೇವಿ ನೋಡ್ರಿ ತುಳಜಾಪುರಕ್ಕೆ ಹೋಗಿ ತರ್ತಾರ. ಅವ ಹಚ್ಚೋದು ಬೆಂಕಿ ಶ್ರೇಷ್ಠ ಅದ. ಅವ ಹಚ್ಚನ ಹೇಳಿಕಿ ಎದ್ದು ಕೂತಾಳ ಅಂತೇಳಿ ಅದೇ ಬೆಂಕಿ ಅದೇ ದೀಪ ಹಚ್ಚಿಗೆಸಿಂದ ಈಗೆಲ್ಲ ಮನಿಗೆ ನವರಾತ್ರಿ ಆಗ್ಯದ. ಅವಾಗಿನ ತಂದೆ ಮಾಡ್ತಾರ. ಹೌದಿಲ್ರಿ? ಮತ್ತ ಈಗ ಸದ್ದು ಇಂಥ ಪುರು ಉಳ್ದಾವ. ಮತ್ತ ಈಗ ಎಷ್ಟು ಜನ ಎಲ್ಲ ಈ ಶರೀರದಾಯ್ತು. ಇದು ಅಮ್ಮ ಈ ದೇಹದೊಳಗಿಂದ ಉಸಿರು ಹೋಯ್ತಪ್ಪ ಅಂದ್ರ ಇದಕ್ಕೆ ಮತ್ತೆ ಬೆಂಕಿ ಬೇಕೇ. ಮತ್ತೆ ಹಂಗೆ ಇಟ್ರೆ 4 ಲಕ್ಷ ಚಾಲು ಮಾಡ್ತದೆ. ಮತ್ತೊಂದು 9 ಮಣ ಕಟ್ಟಿಗೆ ಬೇಕೇ ಇಲ್ರಿ. ಮತ್ತೆ ಹಚ್ಚೇಬೇಕು ಅದಕ್ಕೆ. ಹಂಗ ಯಾವಾಗಾದ್ರೂ ಬೆಂಕಿ ಹಚ್ಚಲಾರ್ದೆ ಕಾವು ಕುಡ್ಲಾರ್ದೆ ಜಗತ್ತದೊಳಗೆ ಏನೂ ನಡೆಯಂಗಿಲ್ಲ. ಇವೆಲ್ಲ ವಾಹನಗಳವ. ಇವು ಬೆಂಕಿ ಹಚ್ಚದಕ್ರೆ ಗಾಡಿ ಓಡ್ತದ. ಹೌದಲ್ರಿ? ಹಚ್ಚಲಾರ್ದೆ ಯಾವ ಓಡುದಿಲ್ಲ. ಹೌದು. ಯಾವಾಗ ಎಲ್ಲ ನೋಡಿ ಎಲ್ಲ ಒಳಗೆ ಬೆಂಕಿ ಆದ ತಳಿ ನಡ್ದದ. ಶರೀರ ನಡ್ದದ, ಇವು ನಡ್ದವ, ವಾಹನ ನಡ್ದವ. ಜಗತ್ತದೊಳಗೆ ಬೆಂಕಿ ಕಾವಾಯ್ತಂದ್ರೆ ಮಳಿ ಆಗ್ತದ. ಬೆಂಕಿ ಹಚ್ಚಲಾರ್ದೆ ಜಗತ್ತದೊಳಗೆ ಯಾವ ನಡೆಯಲ್ಲ. ಹೌದು ಹೌದು ಹೌದು. ಈ ಜಗತ್ತದೊಳಗೆ ಮೂಲಿಗೆ ನೋಡಿ ನೀವು 9 ನಕ್ಷತ್ರ ಆಗಬೇಕಾದ್ರೆ ಕಾವಾಗಲಾರ್ದೆ ಆಗುದಿಲ್ಲ. ಕಾವಾಗಲಾರ್ದೆ ಮಳಿ ಆಗುದಿಲ್ಲ. ಹಿಂಗಾದ ನೋಡ್ರಿ ನಮ್ಮದು ಎಲ್ಲ. ಮತ್ತು ನಾವೇನು ಅದಕ್ಕೆ ಯಾವಾಗ ಹಿಂಗೆ ಅಜ್ಞಾನದಿಂದ ಮಾತಾಡಲ್ಲ. ಬೆಂಕಿ ಹಚ್ಚದ ಬೆಳಕೆ ಜಗತ್ತದಲ್ಲಿ ಬೆಳಕು ಬೀಳ್ತದೆ. ಮತ್ತೊಂದು ಆಗುವುದಿಲ್ಲ ನಮ್ಮ ತಿಳುವಳಿಕೆ ವಾದದ. ಹೌದು ಹೌದು. ಅದಕ್ಕೆ ಇಂದಿನ ದಿವಸ ಇನ್ನೊಂದು ಹಾಲು ಮತ್ತದಲ್ಲಿ ಕೇಳ್ರಿ. ಬಹಳ ಅನುಭವದಲ್ಲಿ ದಾದವ್ರು ಅಂದಾರ. ದಾದವ್ರೆಲ್ಲ ಚಲೋನೆ ಹೇಳತ್ತಾರ್ರಿ. ತಳಕ್ ಕೂತ ನೋಡ್ರಿ ಶಿರ್ಸು. ಆ ದಾದವ್ರಿಗೆ ಹೇಳು ಕೊಡಲ್ಲ, ತಾನು ಪದ್ಧತಿ ಕೆಲಸ ಮಾಡೋಲ್ಲ. ದಾದವ್ರಿಗೆ ತಂದು ಸಿಗಿಸ್ಲತ್ತ ನಡುವ ಇಲ್ಲ. ಮತ್ತ ಅವ್ರು ಪಾಲ್ ಹಿಡ್ದಾರ ಬಳಕೆ ಏನ್ರಿ ಅದಕ್ಕೆ ಮಣ್ಣಗಲಿಸ್ಬೇಕಲ್ಲ. ಇಲ್ಲ 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 ಕರೆಕ್ಟ್ ಲೆಕ್ಕಿಗೆ ಹಚ್ಬೇಕ್ರಿ. ಈಗ ದಾದವ್ರಿಗೆ ನಮ್ಮ ಶಿರ್ಸುಗ್ ಒಂದು ಕೇಳುವುದು ಅದೀಗ. ಕೇಳ್ರಲ್ಲ ಏನು ಈಗ ಸದ್ದ. ಹೌದು. 6 ಗುಣ ಆಳಿದ್ರು 3 ಗುಣ ತಿಳಿದ್ರಿ ಎಲ್ಲ ತಿಳಿದವ್ರು ಅಂತ ಹೇಳ್ತಾರ. ಹೌದಲ್ಲ? ಹೌದಿಲ್ರಿ? ಹೌದಲ್ಲ. ಮಾಳಿಂಗರಾಯ ಕಾಮ ಕ್ರೋಧ ಲೋಭ ಇವೆಲ್ಲ ಅಳದಾನತ್ತ ಹೇಳ್ತಾರ. ಹೌದು. ಹೌದಿಲ್ರಿ? ಹೌದಲ್ಲ. ಅವನಿಗೆ 2 ಹೆಂಡ್ರದವತ್ತು ಮತ್ತು ಹೇಳ್ತಾರ ಅವ್ರಿಗೆ. ಎಲ್ಲ ಅಳದವ್ರಿಗೆ 2 ಆಗ್ಲಕ್ಕ ಕಾರಣ ಏನು ಇದನ್ನು ಬಿಡಿಸ್ಬೇಕಾಗ. ಹಂಗ್ರಿ? ಎಲ್ಲ ಅಳದು ಬಿಟ್ಟವ್ರಿಗೆ 2 ಆಗ್ಲಕ್ಕ ಕಾರಣ ಏನದ. ಹೌದಲ್ಲ? ಯಾಕಂದ್ರೆ ಒಬ್ಬೊಬ್ರು ನೋಡಿ ಕೇಸಿಂದ ಬಿಟ್ಟು ಒಬ್ಬೊಬ್ರು ಬೂದಿ ಹಚ್ಕೊಂಡು ಹಂಗೆ ಹೋಗ್ಯಾರ ಅವ್ರು. ಹೌದು. ಕೆಟ್ಟಂದ್ರೆ ಹಂಗ ಹಿಂಗೊಂದು ಆಗಲಕ್ಕ ಕಾರಣ ಏನು? ನನಗೊಂದು ಡೌಟ್ ಅದ್ರಿ ಮಹಾರಾಜರ. ಹೇಳ್ರಿಲ್ಲ. ಒಬ್ಬ ಗುರುವಿನ ಕೈಯಾಗ ಶಿಷ್ಯ ಗುರು ಬೋಧನ ತೊಗೊಂಡು ಅವನಲ್ಲಿ ಶಾಸ್ತ್ರ ಪರಿಣಿತ ಆದಪ್ಪ ಅಂದ್ರ
ಅವನಲ್ಲಿ ಕೆಟ್ಟ ವ್ಯವಹಾರಗಳು ದುಷ್ಟ ವ್ಯವಹಾರಗಳು ಎಲ್ಲ ಕಡ್ಯಾಕಾಗ್ತಾವ. ಹೌದಿಲ್ರಿ? ಹೌದು. ಅವ ಅಷ್ಟು ಸತ್ಯವಾಗಿ ಒಬ್ಬ ದೇವ್ರು ಅನ್ನಿಸ್ಕೋಬೇಕಾದ್ರೆ ಏನು ಒಂದು ಇಟ್ಟು ಸಹಿತ ಕಸರು ಉಳಿಯಂಗಿಲ್ಲ. ಹೌದಿಲ್ರಿ? ನಾತೇನು ಬೆಕ್ಕದಂತ ಅವ್ರ ಕಾಕ ಸ್ವಾಮರಾಯ ಸಹಿತ ಬೆಕ್ಕದಟ್ಟು ನೆಲಗುದಲಿಗೆ ಬಿತ್ತುದು ನ್ಯಾಯ ಮಾತಿನಿಂದ ಬಗೆಹರಿಸಿ ಬಂದ. ಹೌದಿಲ್ರಿ? ಹೌದು. ಇಲ್ಲಿ ಮಾಳಿಂಗರಾಯ ತನ್ನ ತಂದೆಯ ಖಬರ್ ತಗೋಬೇಕಾದ್ರೂ ಸ್ವಲ್ಪ ಮಾತಿನಿಂದ ಬಗೆಹರಿಸ್ಬೇಕಾಗಿತ್ತಲ್ಲ. ನಾನು ವಾದಿಂಗ ಅವರಿಗೆಲ್ಲ ಯಾಕೆ ಹೊಡೆದತ್ತ ಯಾಕಂದ್ರೆ ಬೆಕ್ಕದಿರಲಿ ಅವರು ಜಗತ್ತದೊಳಗೆ ಶಸ್ತ್ರಾಸ್ತ್ರಗಳಿಂದ ಕೆಲಸ ಆಗೋದು ಬೇರೆ, ಶಾಸ್ತ್ರದಿಂದ ಕೆಲಸ ಆಗೋದು ಬೇರೆ. ಶಸ್ತ್ರಾಸ್ತ್ರಗಳಿಂದ ಹೊಡಿ ಬಡಿ ಬೆಕ್ಕದೆ ಮಾಡ್ಲಕ್ಕೆ ಬರ್ತದ. ಹೌದು. ಅದೇ ಶಾಸ್ತ್ರದಿಂದ ಹೊಡಿ ಬಡಿ ಮಾಡೋರಿಗೆ ತಡಿಲಕ್ಕೆ ಬರ್ತದ. ಅಂತ ಜ್ಞಾನ ಶಾಸ್ತ್ರದೊಳಗದ. ಅಂತ ಶಾಸ್ತ್ರ ಗುರು ಬೀರದೇವ್ರದಿಂದ ಮಾಳಪ್ಪ ಪಡೆದವ. ಹೌದಿಲ್ರಿ? ಹೌದು. ಮಾತಿನಿಂದ ಪರಿಹಾರ ಆಗಬೇಕಾಗಿತ್ತಲ್ಲ. ಅದು ಹಿಂಗೆ ಇದ್ದು ಯಾಕಾಯ್ತು? ನಮಗೆ ಸಂಶಯ ಬಂದಲ್ಲಿ ಯಾರು ಕೂಡ ಇದ್ದು ಯಾಕೆ ಮಾಡಿದ್ರು? ಇಂಥ ಜ್ಞಾನ ಇರ್ಲಿಕ್ಕಾಗಿ, ಗುರುವಿನ ಆಶೀರ್ವಾದ ಇರ್ಲಿಕ್ಕಾಗಿ, ಹೌದಲ್ಲ, ಇಂಥ ಕೆಲಸ ಯಾಕೆ ಮಾಡಿದ್ರು? ಹೌದಲ್ಲ. ಮತ್ತೆ ಈಗ ಅಂತ ಅಲಿಕಡೆ ಬಂದು ಈಗ ಗಾಂಧಿ ಮೊದಲು ಮಾಡಿ ಅಹಿಂಸಾ ಪರಮ ಧರ್ಮ, ಇನ್ನೊಬ್ರಿಗೆ ಹಿಂಸಾ ಮಾಡಬಾರ್ದು ಅಂತೇಳಿ ಗಾಂಧಿ ಸಹಿತ ಹೇಳ್ಕೊತ ಹೋಗ್ಯಾರ. ಒಂದೇ ಒಂದು ಪರಮಾತ್ಮ ಒಂದು ಬ್ರಹ್ಮನ ಶಿರ ಹೊಡೆದಕ್ಕಾಗಿ ಬ್ರಹ್ಮ ಕಪಾಲಿ ಕೈಯಾಗ ಹಿಡಿದ ತಿರ್ಗಾರಲ್ಲ ದೋಷ ಬಂದದ, ಎಷ್ಟೋ ದೋಷ ಬಂದದ. ಹೌದಲ್ಲ. ಮತ್ತ ಇವ್ರು 1100 ಮಂದಿಗೆ ಹೊಡೆದಾರ ಅಂದ್ರೆ ಇದು ಎಷ್ಟು ಬಂದಿರ್ಬೇಕ್ರಿ ದೋಷ? ನಾತೇನು ಇದ್ರದ್ದು ಏನಾರೆ ಮಾತಿನಿಂದ ನ್ಯಾಯಸಮ್ಮತವಾಗಿ ತಿಳಿ ಹೇಳಿ ನೋಡ್ರಿ. ನಾರದ ವಾಲ್ಯ ಕೋಳಿ 7 ರಂಜಣಿಗೆ ತುಂಬಿದ ಹೊಡೆದ ಪಾಪ ಮಾಡಿದ್ದಿಲ್ಲ. ಹೌದು. ಅವನಿಗೆ ಹೊಡ್ಲಿಕ್ಕೆ ಬರ್ತಿತ್ತಲ್ಲ, ಹೊಡಿಲಿಲ್ಲವ. ಅವನಿಗೆ ತನ್ನ ರೂಟಕ್ಕೆ ಹೋಗಿ ಅವನಿಗೆ ಹ್ಯಾಂಗ ಜ್ಞಾನ ಕೊಡಬೇಕು, ಅವನ ತಲೆ ಒಳಗಿಂದ ಹ್ಯಾಂಗ ತೆಗಿಬೇಕು ಅನ್ನಂಥದ್ದು ಅವನಿಗೆ ತೆಗಿಸಿ ಅವನ ಬಾಯಿಲೆ ರಾಮನಾಮ ನುಡಿಸಿ ರಾಮಾಯಣ ಬರೆಯುವಂಥ ವ್ಯಕ್ತಿ ಮಾಡ್ತಾನೆ ಒಬ್ಬ ಗುರು. ಅಂದ್ರೆ ಬೀರದೇವ್ರ ಅಂತ ಸಮರ್ಥಿದ್ದವ. ಈ ಮಾಳಪ್ಪಗೆ ಬದಲಾವಣೆ ಮಾಡಿದ್ರೆ ಇವರಿಗೆ ಮುಂದೆ ಹಿಂಗೆ ಬದಲಾವಣೆ ಆಗಬೇಕಾಗಿತ್ತು. ಅವ್ರು ಹಂಗೆ ಯಾಕೆ ಮಾಡಿದವರು? ಅದೇ 1100 ಮಂದಿಗೆ ಹೊಡೆದ ಬಳಕ ಎಷ್ಟು ಪಾಪದ ಕರ್ಮ ತೊಳಬೇಕು, ಇದು ಎಲ್ಲಿ ತೊಳಿಬೇಕಾಯ್ತು? ನಮಗೆ ಸಂಶಯ ಬಂದಲ್ಲಿ ಕೇಳೋರು ನಾವು. ಅದಕ್ಕೆ ನೀವು ಹೇಳಿದ್ರಿ ನಾರದನ ಬಗ್ಗೆ. ಹೌದಲ್ಲ. ವಾಲ್ಯಾಕೋಳಿ ಗುರುವಿಗೆ ಮಾಡ್ಕೊಂಡು, ನಾರದಗ ಗುರುವಿನ ಮಾಡ್ಕೊಂಡು ಇಂಥ ಬಂಧನ ಕಳೆದನ 7 ರಂಜನಿಗೆ ಜೀವ ಹೊಡೆದ ಹಳ್ಳ ತುಂಬ ಅಂತವನಿಗೆ ಸುದ್ದಿಗೆ ತಂದನ, ಹಾದಿಗೆ ಹಚ್ಚಾನ, ಜಗತ್ತದೊಳಗ ದೊಡ್ಡ ಹೆಸರು ಮಾಡ್ಲಕ್ ಹಚ್ಚಾನ. ಮತ್ ನಮ್ ಶಿರ್ಸುವಣ ಅದನ್ನ ನಾರದನಿಗೆ ಯಾರು ಕಾಲು ಬಿದ್ದಿಲ್ಲ, ಅವನ ಪೂಜೆನ ಇಲ್ಲ ತವ್ರತ್ತಾರ. ಆಯ್ತಲ್ಲ, ಇದು ಯಾರು ಮಾಡೋದು? ನಾ ಈಗ ಅದಕ್ಕೆ ಏನ್ ಹೇಳಿದ್ರಿ, ನಿತ್ಯ ನಿಯಮಗಳೇಕೆ, ಮತ್ತೆ ಪೂಜೆಗಳೇಕೆ, ಜಡೆಯು ಬೋಳೇಕೆ, ಮತ್ತೆ ತಾತಿಳ ನಮಗೆ ನೆತ್ತೆಯು ಬೋಳೇಕೆ, ಜಡೆ ಏಕೆ ಅಂತ ನೋಡ್ರಿ ತಿಳಿದವನಿಗೆ ಅವ 33 ಕೋಟಿ ದೇವತೆಗಳೊಳಗೆ ಯಾರೇ ಆತ್ಮಜ್ಞಾನಿ ಅದಾನಂದ್ರೆ ನಾರದ ಅದಾನ ಅಂತ ಹೇಳ್ತದ ಸೃಷ್ಟಿ. ಬರೋಬರಿ ಅದ. ಹೌದಿಲ್ರಿ? ಆತ್ಮದ ಜ್ಞಾನಿ ಯಾರಂದ್ರೆ ಜಗತ್ತದೊಳಗೆ ನಾರದ. ಅವ್ರಿಗೆ ಎದಕ್ ಹತ್ತವ್ರಿ? ಜ್ಞಾನ ಕಾಂಡದಾಗ ಅದಾರ ಅವರು. ಯಾವ ಈ ಕಡೆ ಇಲ್ಲವ ಅಂತ ನಾರದ ಎಲ್ಲಿ ಅದಾನಂದ್ರೆ ಜ್ಞಾನ ಕಾಂಡದೊಳಗ ಉತ್ತಮ ಜಾಗಕ್ಕೆ ಅದಾರ. ಮತ್ರಿ ಮತ್ತು ಅಂಥವ್ರಿಗೆ ನಾವು ಅವ್ರ ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ. ಇದೆಲ್ಲ ನಮ್ಮ ನಿಮಗ ನಾವು ನೀವುಗಳೆಲ್ಲ ಕರ್ಮಕಾಂಡದಿಂದ ಪಾರಾಗಿ, ಆಮ್ಯಾಲ ಗಜ ಮಾರ್ಗದಿಂದ ಪಾರಾಗಿ, ಆಮ್ಯಾಲ ಇವಂಗ ಮಾರ್ಗಕ್ಕೆ ಹೋಗೋರಿದ್ದೇವು. ಹೌದಲ್ರಿ? ಹೌದು. ನಮಗೆ ಹತ್ತವ ಇವೆಲ್ಲ. ಅವರು ಜ್ಞಾನ ಮಾರ್ಗದಾಗಿ ಅದಾರ, ಆಲ್ರೆಡಿ ಅದಾರ. ಮತ್ತೆ ಪೂಜಾಕ ಅವ್ರಿಗೆ ಪೂಜೆ ಹತ್ತುದಿಲ್ಲ. ನೀವು ಕಡ್ಯಾಕ ಆಗುತ್ತಿದ್ರು ಮಾಡ್ರಿ, ಸಕಾರ ಬಿಡ್ರಿ. ಹೌದು. ಇದಕ್ಕೆ ನಮ್ಮ ಅನುಭವದಲ್ಲಿ ತಿಳಿಸೋದಂದ್ರೆ ಪರಮಾತ್ಮ ಹೆಂಗದಾನಪ್ಪ ಅಂತಂದ್ರೆ, ಪರಮಾತ್ಮ ನೀ ಎಲ್ಲಿ ಕರಿತಿ ಅಲ್ಲಿ ಅದಾನ, ನಿನ್ನ ಭಕ್ತಿ ಹಣ್ಣಾಗಬೇಕು. ಹೌದಲ್ಲ? ಈಗ ದಾದವ್ರು ಅಂದ್ರು ಕೌರವರು ಎಲ್ಲ ನಾಶ ಆಗಿ ಹೋಗ್ಯಾರ. ಕೌರವ್ರು ಎಲ್ಲ ನಾಶ ಆಗಿ ಹೋಗ್ಯಾರ, ಅವ್ರು ಸುಮಾರರ ಕೌರವರು. ಅವ್ರು ಸುಮಾರು ಅಂತೇಳಿ ಸುಟ್ಕೊಂಡು ಸತ್ರು, ಹಂಗೆ ಹೋದ್ರು ಹಿಂಗೆ ಹೋದ್ರು ಅಂದ್ರು. ಹೌದು. ಇವರು ಚಲೋ ಇದ್ದವರು
ಇವ ಸ್ವರ್ಗಕ್ಕೆ ಹೋಗುತ್ತಾನ ಅವರೇ ಇದ್ರಲ್ಲ ಸ್ವರ್ಗದೊಳಗೆ. ಹಾಂ ಹಾಂ ಮೊದಲೇ ಇವ್ರು ಪಾಂಡವ್ರಿಗಿಂತ ಮೊದಲು ಕೌರವ್ರೆ ಸ್ವರ್ಗದಾಗಿದ್ದರು. ಹಾಂ ಮತ್ತು ಇವರಿಗೆ ಜಾಗಿಲ್ಲ. ಅವ್ರು ಹೆಂಗೆ ಪಾಪ ಮಾಡಿದವ್ರಿಗೆ ಸ್ವರ್ಗ ಹೆಂಗೆ ಸಿಕ್ತು? ಅವರೆಲ್ಲ ಸುಮಾರರ ಬೆಂಕಿ ಹಚ್ಕೊಂಡು ಸುಟ್ಕೊಂಡು ಸತ್ತಾರ ಸುಮಾರು ಅಂತ ಅವ್ರು ಹೇಳ್ತಾರೆ. ಅವ್ರಿಗೆ ಯಾರು ಸುಟ್ರನ್ನು ತಿಳಿಲಿಲ್ಲ ನನಗೆ. ಅದು ಯಾರ್ಯಾರು ಸುಡಲ್ಲ ಕರೆ ಇವ್ರು ಚಲೋ ಇದ್ದವ್ರಿಗೆ ಜಾಗಿಲ್ಲ. ಹಾದ್ಯಾಗ ಒಬ್ಬೊಬ್ರು ಸಾಯ್ಕೋತ ಹೋದ್ರು. ಮಹಾರಾಜ್ರ ನನಗೆ ವೈಶಂಪಾಯನ ಗುರುಗಳು ಯಾರು ಗಾಂಧಾರಿಯ ಮನೆಗೆ ಬಂದಿದ್ರು, ಆದರ ಸತ್ಕಾರವಾಗಿ ಉಣಬಡಿಸಿದಳು. ಅವಾಗೊಂದು ವರ ಕೊಟ್ಟಿದ್ರು. ಏನತ್ತ? ಆಕಿ ಇಚ್ಛಾ ಇತ್ತು, ಬಯಕೆ ಬೇಡಿದ್ದಳು. ನನಗೆ 100 ಮಕ್ಕಳು 101 ಮಕ್ಕಳು ಹುಟ್ಟಬೇಕಂತಂದಿದ್ದಳು. ತಥಾಸ್ತು ಅಂದಿದ್ದ. ಮುಂದದು ಅನಿವಾರ್ಯಕ್ಕೆ ವರ್ಷ 2 ವರ್ಷ ಆದರೂ ಪ್ರಸೂತಿ ಸಮಯ ಬಂದರು, ಹಡಿಲಿಲ್ಲ, ತನ್ನ ಹೊಟ್ಟೆ ಹೊಡ್ಕೊಂಡ್ಳು. ಇದೆಲ್ಲ ಕತಿ ಎಲ್ಲರಿಗೂ ಗೊತ್ತದ. ಇವು ಒಂದು ಚೂರು ಹೋಗಿ 101 ಚೂರು ಆಗ್ಬೇಕಾದ್ರೆ ಪ್ರತಿಯೊಂದು ಮಣ್ಣು ಗಡಿಗೆ ಒಳಗೆ ತುಪ್ಪದ ಗಡಿಗೆ ಒಳಗೆ ಬೆಂಕಿ ಹಚ್ಚಿದ್ರದಿಂದ ಇವರೆಲ್ಲ 101 ಮಂದಿ ಜೀವ ಆಗ್ಯಾರ. ಇದು ಗೊತ್ತದ, ಹೌದಿಲ್ಲ? ಇವರು ಸುಟ್ಟು ಕೇರಿನ ಹಾಳು ಮಾಡ್ಯಾರ ಅಂದ್ರೆ ಅವ್ರಿಗೆ ಬೆಂಕಿ ಹಚ್ಚಿ ಯಾರಾದ್ರ ಅನ್ನೋದು ನನಗೆ ತಿಳಿಲಿಲ್ಲ. ಅವ್ರಿಗೆ ಬೆಂಕಿ ಹಚ್ಚದ ಬಳಕೆ ಅವ್ರ ಜೀವ ಆಗ್ಯಾರ್ರಿ. ಹೌದು ಗೌಡ್ರ. 101 ಮಂದಿ ಸೂರ್ ಆಗ್ಯಾರ. ಮತ್ತೆ ಹಚ್ಚಲಿಕ್ಕಂದ್ರೆ ಸೂರ್ ಆತಿರಿ ಇವ್ರು. ಅಲ್ಲೇ ಸಣ್ಣ ಕಾಣಿ ನಿಂದಿರ್ತಿದ್ರಿ, ರಕ್ತದ ಕಾಣಿ ಆಗಿ. ಮತ್ರಿ ಯಾವಾಗಲೂ ಪೌರಾಣಿಕ ಅನುಭವಕ್ಕೆ ಹಿಡ್ಕೊಂಡು ಮಾತಾಡಬೇಕು. ಹೌದಲ್ಲ? ಗೋರ ಕುಂಬಾರ ಎಷ್ಟೋ ಗಡಿಗೆ ಮಾಡಬೇಕಾದ್ರೆ ಹಚ್ಚೆ ಮಾಡ್ಯಾನ, ಬೆಂಕಿ ಹಚ್ಚೆ ಬೆಂಕಿ ಹಚ್ಚನಂತ ಹೇಳಿ ಗಡಿಗೆ ವಿಠಲ 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 ತಾವ ನೋಡ್ರಿ. ಗಡಿಗೆ ಮಣ್ಣು ಗಡಿಗೆ ಇವು ಚಲೋ ಗಡಿಗೆ ಒಮ್ಮರಿ ಅಂದಾಗ ವಿಠಲ ಅಂತ ಹೇಳಿ ಬಜಾರ್ದಾಗ ಒಬ್ಬಾಕಿ ಹೆಣ್ಮಗಳು ಮಾರ್ತಿಳತ್ತ 20 ರೂಪಾಯಿಗೆ ಒಂದು ಗಡಿಗೆ. ಅದೇ ಪಂಡರಪುರದಾಗ ಗೋರಾ ಕುಂಬಾರ ಮಾರ್ತಿದ್ದೆ 100 ರೂಪಾಯಿಗೆ ಒಂದು ಗಡಿಗೆ. ಆ ಗಡಿಗೆ ಮಾರವ್ರಲ್ಲಿ ಜಗಳ ಹತ್ತತ್ತ. ಮಾರವ್ರಲ್ಲಿ ಗೋರಾ ಕುಂಬಾರ ಕೇಳತ್ತೆ, ನಿನಗೆ ಮಾರ್ಲಕ್ಕೆ ಬರ್ತದ ಇಂಥ ಗಡಿಗಿನೇ ಅದ, ನಿನ್ನ ಮಗನ ಕುತ್ತಕ್ಕಿ 20 ರೂಪಾಯಿ ಕೊಡ್ತಾಳ. ಪಸಂದ್ ನಿನ್ ಕಜಾರ ದೊಡ್ಡದೆ ಕಾಣಿಸ್ಲಾಡ್ದ. ನಿನ್ನ ಗಡಿಗೆಗೆ ಒಂದು 100 ಹೇಳ್ತಿ ಏನೋ, ನಿನಗೆ ಮಾರ್ಲಕ್ಕೆ ಬರ್ತ ಯಾರು ತೋತಾರ ಗಡಿಗೆ? ಅವ್ರು 20 ಹೇಳತ್ತಾರ. ಬೇಯ್ದಳತ್ತ. ಅವಾಗ ಗೋರಾ ಕುಂಬಾರ ಹೇಳ್ಯಾನ, ನನ್ನ ಗಡಿಗಿನೂ ಬಾರಿಸಿ ನೋಡು, ಅಕ್ಕಿನ ಗಡಿಗಿನೂ ಬಾರಿಸಿ ನೋಡು. ಅದ್ರಾಗ ಪರಿ ಅದ ನೋಡ್ಬೇಕಂತೇಳಿ ಅಕ್ಕಿನ ಗಡಿಗೆ ತೊಗೊಂಡು ಬಾರಿಸಿದ್ರೆ ಇದು ಗಡಿ ಕೊಟ್ಟು ಮಾಡ್ತತ್ತ. ಇಲ್ಲಿ ಅದ ನೋಡ್ರಿ, ಅದು ಕೊಟ್ಟ ಗೋರಾ ಕುಂಬಾರನ ಗಡಿಗೆ ತೊಗೊಂಡು ಬಾರಿಸಿದ್ರೆ ವಿಠಲ 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 ಪಾಂಡುರಂಗ. ದೃಷ್ಟಾಂತ ಆಯ್ತು. ಹೌದು ಹೌದು. ಸಿದ್ಧಾಂತಕ್ಕೆ ಇಲ್ಲೇನು ಕೂತಿರಿ ಅಲ್ಲ. ಹೌದು. ಯಾರ ಭಗವಂತನ ನಮ್ಮ ನಾಮಸ್ಮರಣಿ ಒಳಗ ಕಾಲಹರಣ ನಮ್ಮ ಸಿದ್ದಣ್ಣಗೌಡರು 18 ಪುರಾಣ 4 ವೇದ 6 ಶಾಸ್ತ್ರಗಳು ತಮ್ಮಲ್ಲಿ ತುಂಬಿಕೊಂಡು ಸದಾ ಪರಮಾತ್ಮನಲ್ಲಿ ದುಡಿದಾರೆ. ಅವ್ರ ಗಡಿಗೆ ವಿಠಲ ವಿಠಲ ಅಥವಾ ಇವು ಗಡಿಗೆ. ಇವ್ಯಾನ ಕೌದ್ಯಾಗ ಬಂದು ಇಲ್ಲಿ ಕೂತಾವ್ ನೋಡಿ. ಇವು ಗಡಿಗೆಲ್ಲ ಕೊಟ ಕೊಟ ಕೊಟ. ನನ್ನ ಹೆಂಡ್ತಿ, ನನ್ನ ಮಕ್ಕಳು, ನನ್ನ ಹೊರ ಅನ್ಕೋತ ಏನ್ ಕೂತಾವ್ರಿ. ಅವು ಯಾವ 20 ರೂಪಾಯಿ ಗಡಿಗೆನೆ ನಿಮ್ಮ ತಲೆಯಾಗ ಇಟ್ಕೋರಿ. ಏನ್ ಅವನ ನಾಮಸ್ಮರಣೆಯನ್ನ ಮಾಡಿ ಹಗಲ ರಾತ್ರಿ ದುಡಿದಿರಿ, ಅದು ಮಾತ್ರ ಗಡಿಗೆ ಮೋಕ್ಷಕ್ಕೆ ಹೋಗ್ತದ. ಹೌದು. ಎರಡೂ ಇರಬೇಕು, ಸಿದ್ಧಾಂತ ಇರಬೇಕು ಮತ್ತು ದೃಷ್ಟಾಂತ ಇರಬೇಕು. ಬರೇ ಒಂದೇ ಇದ್ದರೆ ಗೊತ್ತಾಗೋದಿಲ್ಲ. ಅವಾಗ ಪರಮಾತ್ಮ ನಮ್ಮಲ್ಲಿ ಇರ್ತಾನ. ನಮ್ಮದು ಮೊದಲ ಹಸನ್ ಇರಬೇಕು. ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಹೊಸದಾಗಿ ಲಗ್ನ ಆಗಿತ್ತು. ಗಂಡ ಬೆಂಗಳೂರಕ್ಕೆ ನೌಕರಿ ಇದ್ದ. ದಿನ ಫೋನ್ ಮಾಡ್ತಿಳು, ಬರ್ರಿ ಹಾಸಿಗೆ ಮಾಡ್ತಿಳು, ಶೃಂಗಾರ ಮಾಡ್ತಿಳು, ಹೂವಿನ ಹಾಸಿಗೆ ಮಾಡ್ತಿಳು, ರಂಗೋಲಿ ಹಾಕ್ತಿಳು, ಗಂಡಗೆ ಬಾ ಅಂತೇಳಿ ಟಪಾಲ್ ಹಾಕ್ತಿಳು, ಫೋನ್ ಹಚ್ತಿಳು. ಬರ್ಲಿಲ್ಲ ಗಂಡ ಬರ್ಲಿಲ್ಲ. ಇರ್ಬೇಕ್ರಿ ಮಹಾರಾಜರ ರಜಾ ಸಿಗಬೇಕಲ್ಲ ಅಲ್ಲಿ. ರಜಾ ಸಿಗಬೇಕು ಮತ್ತ ಅಲ್ಲೆಲ್ಲ ರಜಾ ಸಿಕ್ಕಾಕ್ರ ಬರ್ಬೇಕು. ಅವಾಗ ಕೇಳ್ತಾನವ. ಮುಂದೆ ಭಾಳ ದಿನಕ್ಕೆ ಫೋನ್ ಮಾಡಿ ಕರೆಸಿ ಕಿನೇ ಹೋದಳತ್ತಲ್ಲಿ ಯಾಕೆ ಬರಲಾಗ ಅಂತೇಳಿ. ಅವಾಗ ಗಂಡ ಹೇಳ್ದತ್ತ, ಏನತ್ತ? ನಾ ಎಷ್ಟು ಫೋನ್ ಮಾಡಿದ ಮನ್ಸಕ್ಕೆ ಶೃಂಗಾರ ಮಾಡಿದ್ರಿ, ನೀವು ಯಾಕೆ ಬರಲಿಲ್ಲ? ನಿನಗ ಪತ್ರ ಬರೆದು ಕಳಿಸಿದ, ಫೋನ್ ಮಾಡಿದ, ಎಲ್ಲ ಥರ ಮಾಡಿದ, ಯಾಕೆ ಬರಲಿಲ್ಲ ಅಂತ ಕೇಳಿದ ಬಳಕ ಗಂಡ ಹೇಳ್ತಾನ, ಏನತ್ತ? ಅರೇ ಹುಚ್ಚಿ, ನಾ ಬಂದಿದ ಖರೆ ನಾ ಮಕ್ಕಳು ಜಾಗಕ್ಕೆ ಇನ್ನೊಬ್ಬ ಮಕ್ಕೊಂಡಿದ, ಅದಕ್ಕೆ ಹೊಳ್ಳಿ ಬಂದಿದ. ನಾವು ಮತ್ತೊಬ್ಬ ಮಕ್ಕೊಂಡಿದ. ಇಂಥ ಸುಮಾರು ಮಾತಾಡ್ಬೇಡ್ರಿ ನೀವು ಸಭಾದಾಗ. ಮತ್ತೆ ಏನ್ರಿ ಅವ್ರ ಮನ್ಸಿನಾಗ ನೋಡ್ರಿ, ಆಕಿ ಹೇಳ್ತಿದಾಳ
ಇವ ಗಂಡ ಡ್ಯೂಟಿಗೆ ಹೋಗ್ಯಾನ, ಅವ್ರ ಮನ್ಸಿನಾಗ ಅವರೇ ಮಕ್ಕೊಂಡ್ರೆ ಚಲೋ ಮಾತು. ಇನ್ನೊಬ್ಬ ಮಕ್ಕೊಂಡಿದಂದ್ರ ನೋಡು, ಎಲ್ಲರೇ ಹಚ್ಕೋಬೇಡ ಮಾತಾ. ಯಾಕೆ ನಾ ಎಲ್ಲಿ ಹೇಳಿನು ಅಲ್ಲಿ ಹಚ್ಕೋ, ರೋಗ ಹೋಗ್ತದ. ಎಲ್ಲೇ ಹಚ್ಕೊಂಡ್ರೆ ರೋಗ ಹೋಗಲ್ಲ. ಯಾಕೆ ಏನಾಗ್ಯದ? ಆಕಿಗೆ ಏನಂದವ, ನಾ ಕುಂಡ್ರು ಜಾಗಕ್ಕೆ ಇನ್ನೊಬ್ಬ ಬಂದು ಕೂತಾನ, ನಾ ಹೊಳ್ಳಿ ಬಂದಿನಂದ. ಹಂಗ ಒಬ್ಬ ಭಕ್ತ ಹೇಳ್ತಾನ ಏನಂತ? ಪರಮಾತ್ಮ ವಿಠಲ 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 ಅಖಂಡ ವಿಠಲ ಮಸಿದ ಅತಿನಿಯಪ್ಪ. ಹೌದು. ನೀ ಯಾಕೆ ನನ್ನ ಹಂತಿಲಿ ಬರ್ಲಿಲ್ಲ ಅಂತ ಕೇಳಿದ್ರ ಅವಾಗ ಹೇಳ್ದವ, ನಾ ಕುಂಡ್ರು ಜಾಗನಾಗ ಬ್ಯಾರೆದವ್ರು ಅದಾರ, ನಾ ಒಳಗೆ ಬಂದಿಲ್ಲ. ಯಾರು ಅವ್ರು? ಬ್ಯಾರೆದವ್ರು. ಕಾಮನ, ಕ್ರೋಧದ, ಲೋಭದ, ಮೋಹದ, ಮಚ್ಚರ, ಇವು ಅಷ್ಟ ಗುಣಗಳೆಲ್ಲ ನಾ ಒಳಗೆ ಕುಂಡ್ರು ಜಾಗಕ್ಕೆ ಅವ್ರು ಕೂತಾರ, ನನಗೆ ಒಳಗೆ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ. ನೀವು ಇಲ್ಲಿಂದ ಹೇಳತ್ತೀರಿ, ಮತ್ ನೀ ಇದು ಮನೇನ ಹಾಸಿಗೆ ಹೇಳತ್ತೀರಿ. ನಾ ಅಲ್ಲೇ ತಿಳ್ಕೊಂಡ್ರಿ. ಇವ್ರಿಗೆ ಭ್ರಾಂತಿನೇ ಅದ. ಹಂಗ ಈ ಭ್ರಾಂತಿ? ಪಂಚಮಹಾಭೂತದ ಶರೀರದೊಳಗ ಅವ್ರಿಗೆ ಹೊರಗೆ ತೆಗಿಬೇಕು. ಅವಾಗ ಮಸಿದ ಮುತ್ಯ ಒಳಗೆ ಬರ್ತಾನೆ. ಇಲ್ಲಿಕ್ಕೆ ಒಳಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲ ಒಳಗೆ ಹಾಸಿಗೆ ಮ್ಯಾಗ ಕೂತಾರ, ಅವ್ರು ಬರುವುದಿಲ್ಲ. ಇದು ನಿಮ್ಮ ತಲೆಯಾಗ ಇರ್ಲಿ. ನಮಗಿದು ಭ್ರಾಂತಿ ಅದತ್ತೀರಿ. ಅದಕ್ಕೆ ನಾ ಏನು ಹೇಳ್ತೀನಿ, ಯಾವಾಗ ಅಲ್ಲಿ ಒಂದು ಮಾತಿಗೆ ನಿನಗೆ 3 ಪದರ ಮಾಡಿ ಹೇಳ್ತೀನಿ. ಒಂದು ದೃಷ್ಟಾಂತ ಸಿದ್ಧಾಂತ ಹೇಳ್ದಕ್ಕರೆ ಅದು ನಿನಗೆ ರೋಗ ಹೋಗ್ತದೆ. ಇಲ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು. ಹಾಂ ಹಾಂ ಹಾಂ, ನಾವು ಭ್ರಾಂತಿಯಾಗಿ ಐತೆ ಒಂದಂಗ. ಭ್ರಾಂತಿಯಾಗೆ ಅದು. ಭ್ರಾಂತಿ ಯಾವಾಗ ಸದಾ ನಿನ್ನಲ್ಲಿ ಅದ. ಅವರು ಯಾರು ಮಾಡ್ತದ ಭ್ರಾಂತಿ? ನೀವು ಅಲ್ಲಿ ಒಳಗೆ ಅವರೆಲ್ಲ ಪರಮಾತ್ಮ ಕುಂಡ್ರು ಜಾಗಕ್ಕೆ ಅವ್ರು ಯಾರು ಇರ್ಲಿಕ್ಕಂದ್ರೆ ಭಗವಂತ ನಿನ್ನ ಒಳಗೆ ಇರ್ತಾನೆ. ಇಲ್ಲ, ಭ್ರಾಂತಿಯರಿ ಅದಕ್ಕೆ ಅನ್ಬೇಕು. ಭ್ರಾಂತಿಯರಿ ಏನೇನು ಮಾಡ್ತದ ತಿನ್ನ. ಭ್ರಾಂತಿ ಭಾಳ ನಿನ್ನ ತಲೆ ಕೆಡಿಸ್ತದ. ಭ್ರಾಂತಿ ಅಂದ್ರೆ ಏನು, ಯಾದಕ್ಕೆ ಭ್ರಾಂತಿ ಅನ್ಬೇಕು, ಇದು ಮೊದಲು ನಿನಗೆ ತಲೆಯಾಗಿಟ್ಟುವ. ಸದಾ ಭಗವಂತನ ನಾಮ ಸ್ವರಣಿ ಒಳಗಿದ್ದರೂ ನಿನಗೆ ಭ್ರಾಂತಿ ಕಾಡ್ತದ. ಅದಂಗ್ರಿ ಅದು ಹಂಗ ಭಗವಂತನ ನಾಮಾಸ್ವರನೊಳಗಿದ್ರು ಕಾಡ್ತದ. ನೋಡ್ರಿ, ಅವ ಇದ್ದ ಜಾಗಿಗೆ ನೀ ಇದ್ದೆ ಅಂದ್ರೆ ಕಾಡಲ್ಲ. ನೀ ಎಲ್ಲಿ ಕುಂಡಿರ್ತಿ ಅಲ್ಲಿ ನಿನ್ನ ಮನಸ್ಸು ಬೇರೆ ಆಗ್ತದ. ನಿನ್ನ ಅಜ್ಞಾನದ ಕತ್ತಲೆಯನ್ನು ತೆಗಿಬೇಕಾದ್ರೆ ಎಷ್ಟೋ ಜನ್ಮದ ಪುಣ್ಯ ಬೇಕಾಗ್ತದ. ಹೌದು ಹೌದಲ್ಲ. ಸೋಮ ನನಗೆಲ್ಲ ಸಿಗಲಿ ಅಂತ ಹೇಳಿಕೆಸಿಂದ ಆಗಲು ಹೋಗಿ ಒಂದು ಕುರ್ಚಿ ಮೇಲೆ ಕೂತ್ರಿ ಕೆಲಸ ಕೊಡಲ್ಲದು. ಮೊದಲು ಏನು ಹೇಳ್ತಾನ ತುಕಾರಾಮ್ ಹೇಳ್ಯಾನ, ಕಬೀರದಾಸ್ ಹೇಳ್ಯಾರ, ಏನೇನು ಹೇಳ್ಯಾರ ಅವರು, ಏನು ನಿನ್ನ ಬಗ್ಗೆ ಎಷ್ಟು ವರ್ಣನೆ ಮಾಡ್ಯಾರ ಅವರು. ಹಂಗ ನಿನ್ನ ನೋಡು ಕಣ್ಣು ಒಳ್ಳೇದಿರ್ಬೇಕು, ನಿನ್ನ ನೋಡು ಕೈ ಒಳ್ಳೇದಿರ್ಬೇಕು. ಹೌದು. ನೋಡುವುದು ನಿನ್ನ ಕಿವಿ, ಕೇಳು ಕಿವಿ ನಿನ್ನ ಒಳ್ಳೇದಿರ್ಬೇಕು. ಅವಾಗ ಪರಮಾತ್ಮ ಮಹಾರಾಜರ ನಿನ್ನ ನಮ್ಮ ಕಣ್ಣೇನು ಕುಡ್ಡಿಲ್ಲ, ವ್ಯವಸ್ಥಿತನೇ ಅದಾವ. ಕಿವಿ ಒಂದೇ ಇಲ್ಲ, ಎರಡು ಅವ, ಕಿವುಡು ಅಲ್ಲ, ನಾವು ಕೇಳಿಸ್ತದ. ಕಣ್ಣು ಚಲೋ ಅವ, ಬಾಯಿನೂ ಚಲೋ ಅದ. ಒಳ್ಳೇದಂದ್ರಿ ಹೆಂಗೆ? ಮತ್ತೆ ಹಂಗ ಒಳ್ಳೇದಂದ್ರಿ ಹೆಂಗ? ಅಕ್ಕ ಮಾದೇವಿ ಏನು ಹೇಳಿದಳು? ಏನತ್ತ? ಏನು ಹೇಳಿದಳು ಅತ್ತ? ನಯನದಲ್ಲಿ ನಿನ್ನ ಮೂರುತಿ ತುಂಬಿ. ನಯನದಲ್ಲಿ ನಿನ್ನ ಮೂರ್ತಿ ತುಂಬ, ನಿನ್ನ ಕಣ್ಣಾಗ ನನ್ನ ಕಣ್ಣಾಗ ನಿನ್ನ ಮೂರ್ತಿ ತುಂಬ್ಯದ. ಕಿವಿಯಲ್ಲಿ ನಿನ್ನ ಕೀರುತಿ ತುಂಬಿ. ಕಿವಿ ಒಳಗೆ ನಿನ್ನ ಕೀರ್ತಿ ಅಂದ್ರೆ ಏನು? ಸದಾ ನಿನ್ನ ಕೀರ್ತಿ ಕಿವಿ ಒಳಗದ, ಮತ್ತೊಂದು ಅದಕ್ಕೆ ಬಿಟ್ಟು ಇಲ್ಲ. ಹಾ ಹಾ, ಇವು ಹೇಳತ್ತೀರಿ. ಇದು ನಿನಗೆ ಹೇಳ್ಯಾರ. ಅವಾಗ ಪರಮಾತ್ಮ ನಿನ್ನ ಕೈ ಹಿಡಿತಾನೆ. ಎಲ್ಲ ಆ ಕಡೆದೊಂದು ಈ ಕಡೆದೊಂದು ಸೇರ್ತೀವಂದ್ರೆ ಯಾವಾಗಲೂ ನಿನಗೆ ಹಿಡಿಲಕ್ಕವ ಸಾಧ್ಯ ಇಲ್ಲ. ಧರ್ಮರಾಜಾಗ ಪರೀಕ್ಷೆ ನಡೀತು. ನೋಡ್ರಿ ಅಲ್ಲ, ಸ್ವರ್ಗಕ್ಕೆ ಹೋಗುವಳಗೆ ನಾಯಿ ಬೆನ್ನು ಹತ್ತಿತ್ತು. ನಾಯಿ ಬೆನ್ನು ಹತ್ತದ್ರ ಸ್ವರ್ಗದ ಬಾಗಲ್ದಾಗ ಇಂದ್ರ ರಥ ತಗೊಂಡು ಬಂದ. ಇಂದ್ರ ರಥ ತಗೊಂಡು ಯಾರು ಬೇಕಾದವ್ರು ಬರ್ತಾರೆ ನಿಮ್ಮ ಕಡೆ ರಥ ತಗೊಂಡು ಬರ್ತಾರ. ಹೌದು, ಖರೆ ಒಳಗತ್ತಾನ ನಡಿಯತ್ತಾನ ಇಂದ್ರ. ಅವಾಗತ್ತಾನ ನಾಯಿಗೆ ತಗೊಂಡ್ರೆ ಒಳಗೆ ಬರ್ತಾನ. ಹೌದು. ಯಾಕತ್ ಕೇಳ್ದಿಂದ್ರ, ನನಗೆ ನನ್ನ ಅಣ್ಣ ತಮ್ಮರೆಲ್ಲ ಹಾದ್ಯಾಗ ಒಬ್ಬವರು ಮಾಡ್ಕೊಂಡು ಹೆಂಡತಿ ಕೈ ಬಿಟ್ಟಳು, ಅಣ್ಣ ತಮ್ಮರ ಕೈ ಬಿಟ್ರು, ಇಲ್ಲಿಗೆ ಬರುತ್ತಾನ. ನನ್ನ ನಾಯಿ ಕೈ ಬಿಟ್ಟಿಲ್ಲ, ನಾ ನಾಯಿಗೆ ತೋಂಡೆ ಸ್ವರ್ಗದಾಗ ಬರ್ತಾ, ಇಲ್ಲಿಕ್ಕೆ ನಿನ್ನ ರಥ ಏರುದಿಲ್ಲ ಇಂದ್ರಾಗ ಹೇಳ್ತಾನ ಧರ್ಮರಾಜ. ನಾಯಿಗೆ ಸಹಿತ ದಯಾಳು ಗುಣ ರೀ. ನಾಯಿ ನನಗೆ ಎಲ್ಲಿ ದಿಲ್ಲಿ ಹಸ್ನಾವತಿಗೆ ನನ್ನ ಬೆನ್ನ ಹತ್ಯದ. ನನ್ನ ಹೆಂಡತಿ ನನ್ನ ಅಣ್ಣತಮ್ಮರು ಒಬ್ಬೊಬ್ಬರು ಹಾದಿ ಒಳಗೆ ಒಬ್ಬೊಬ್ಬರು ನಿಂತಾರ. ಹೌದು ಹೌದು. ಖರೆ ನಾಯಿ ಮಾತ್ರ ಇಲ್ಲಿಗೆ ಸ್ವರ್ಗದ ಬಾಕಲಕ್ಕೆ ಬಂದದ, ನನ್ನ ಬೆನ್ನ ಹತ್ತಿ ಬಂದದ. ನಾಯಿಗೆ ನಿನ್ನ ರಥದಾಗ ತೋಳಾರ್ದೆ ನಾ ಬರುದಿಲ್ಲ ಅಂತ ಹೇಳ್ತಾನೆ. ಹೌದು ಹೌದು. ನೋಡ್ರಿ ಎಂತದ. ಅವಾಗ ಸ್ವತಃ ಯಾರು ಇದ್ರು ನಾಯಿ ಅಂತ ಕೇಳಿದ್ರೆ ಯಾರಿದ್ರಿ? ಸ್ವತಃ ಯಮಧರ್ಮ ರಾಜನೇ ನಾಯಿ ಇದ್ದ. ಹೌದು.
ನಿನಗೆ ಬಹಳ ಪರೀಕ್ಷೆ ಮಾಡಿದ ಧರ್ಮ. ಹಿಂದಮ್ಮ ಅಕ್ಷಯ ನಿನಗೆ ಏನು ಮಾಡಿದೆ ಪ್ರಶ್ನೆ ಮಾಡಿದೆ. ಅವಾಗನು ನಾ ಬಂದಿದ್ದ. ಎಲ್ಲದರದೊಳಗೆ ನೀ ಗೆದ್ದಿದೆ ತಳಿಕೇಶಿಂದ ಶರಣ ಆಗ್ತಾರೆ, ಸ್ವರ್ಗದ ಬಾಗಿಲು ಕೊಯ್ತಾರಪ್ಪ. ಹಂಗೆ ಅಂಥವ್ರಿಗೆ ಅಟ್ಟ ಟೆಸ್ಟ್ ಮಾಡಿ ಹಣ್ಣು ಮಾಡಿ ಬಡದು ನೋಡ್ಯಾರ. ನಾವೆಲ್ಲ ಅವರು ಮೂರು ದಿನ ಹಾಡಿ ಕೇಸಿಂದ ನಡಿ ದೇವ್ರ ಗುಡಿಗತ್ತೀರಿ, ಸಾಧ್ಯನೇ ಇಲ್ಲ. ಎಷ್ಟೋ ಮಂದಿ ಈಗ ಅಂತ ಹೋದ್ರೆ ಒಳಗಿಂದ ರೋಗ, ಒಳಗಿಂದ ಕೆಟ್ಟ ಗುಣ ಹೋಗಿಲ್ಲಪ್ಪ. ಅದಕ್ಕೆ ನಾವು ಏನು ಮಾಡಬೇಕ್ರಿ ಅಂತ ಕೇಳಿದ್ರೆ, ಸದಾ ನಮ್ಮ ಮೈಯಲ್ಲಿ ಇರ್ತಕ್ಕಂಥ, ನಮ್ಮ ರಕ್ತದಲ್ಲಿ ಇರ್ತಕ್ಕಂಥ, ನಮ್ಮ ರೋಮದಲ್ಲಿ ಇರ್ತಕ್ಕಂಥ ಸದಾ ಪರಮಾತ್ಮನ ನಾಮ ಸ್ಮರಣೆ ಮಾಡು. ಅದೇ ಒಂದು ಟಾನಿಕ್. ಅದು ಒಂದೇ ನಿನಗೆ ಟಾನಿಕ್. ಅದು ಜಗತ್ತದೊಳ್ಳೆ ಅದರ ಬಿಟ್ಟು ಮತ್ತೊಂದು ಟಾನಿಕ್ ಇಲ್ಲ. ಇದು ನಿನಗೆ ಮೋಕ್ಷಕ್ಕೆ ಹೋಗುತ್ತಾನ ಬೆನ್ನ ಹತ್ತದ. ಮತ್ತು ನಿನ್ನ ಜನ್ಮ ಅದರಾಗೆ ಹೋಗ್ತಿತ್ತಂದ್ರೆ ನಿನ್ನ ಬಹುಜನ್ಮದ ಪುಣ್ಯ ಅದ. ಹೌದು. ಇಲ್ಲಪ್ಪ ಅಂದ್ರೆ ಮತ್ತೆ ಅಧೋಗತಿಗೆ ಹೋಗ್ತಿ. ಹೌದಲ್ಲ. ಅದಕ್ಕೆ ಇಂದಿನ ದಿವಸ ಒಳ್ಳೆಯವರು ಯಾಕೆ ಇಂತಿಂಥ ಮಹಾಜ್ಞಾನಿಗಳು ಅವ್ರ ಬಾಯಿದಿಂದ ಕೇಳ್ರಿ. ಅವ್ರ ಬಾಯಿದಿಂದ ಯಾಕೆ ಇಂಥ ವಸ್ತುಗಳು ಮತ್ತೊಮ್ಮೆ ಸಿಗುವುದಿಲ್ಲ. ಮಹಾರಾಜರು ನಾವು ಎಷ್ಟು ಪುಣ್ಯವಂತರ ತಿನ್ನ. ಹೆಂಗೆ ನಾವು ಓದ್ಕೊಂಡವ್ರಲ್ಲ, ಬರೆಯವ್ರಲ್ಲ. ಇಲ್ಲೆಲ್ಲ 18 ಪುರಾಣ ಪಂಡಿತರು, ದೊಡ್ಡ ದೊಡ್ಡ ಮೇಧಾವಿಗಳು ತಂದು ಕೇಳಿದ ಅವ್ರ ಮುಂದೆ ನಮ್ಮ ಸಣ್ಣ ಹಳ್ಳಿಲಿ ಸೇವೆ ಕೇಳ್ತಾರಂದ್ರೆ ನಾವು ಪುಣ್ಯವಂತರಿ ತಿನ್ನ. ಉಣ್ಣುವಂತರಲ್ಲೂ ಎಲ್ಲೋ ಒಂದು ಗಿಡ ಅಲ್ಲಿ ಹಸಿ ಅದಂದ್ರೆ ಒಂದು ಗಿಡಕ್ಕೆ ಎಲ್ಲೇ ಆ ಗಿಡ ಹಚ್ಚಗದಂದ್ರೆ ಆ ಬೇರಿಗೆ ಹಸಿ ಅದ್ರಿ. ಆ ಗಿಡ ಹಚ್ಚ ಕಾಣಿಸ್ತದ. ಹೌದು. ಅಲ್ಲಿ ಎಲ್ಲರೇ ಬಡ್ಡ್ಯಾಗ ಹಸಿ ಇರ್ತದ. ಹೌದು. ಹಂಗೆ ನೀ ಯಾವಾಗ ಅಲ್ಲಿ ಇದು ಹೇಳ್ತೆ ಅಂದ್ರೆ ಯಾವ ಜನ್ಮದರೆ ನಿನಗೆ ಏನದ ಕೃಪಾ ಅದ, ಈಶ್ವರ ಕೃಪಾರಿ ಅದ. ಏದ ಕೃಪಾರಿ ಒಂದದ, ಇಲ್ಲಿಕ ಗುರು ಕೃಪಾರಿ ಎಲ್ಲ ಸಿರಿಯಲ್ಲ ಹೇಳ್ರಿ. ಒಂದೊಂದು ಆಗೋಣ ಒಂದೊಂದು ಬರ್ತಾವ. ಅದರ 4 ಕೃಪಾದಾಗ ಒಂದರೆ ನಿನಗೆ ಇರಬೇಕು. ಹೌದು ಹೌದು. ಅವಾಗ ಇದು ಗೆದಿಲಕ್ಕೆ ಬರ್ತದ. ಇಲ್ಲಿಕ ತಳಗಿದ್ದದ್ದು ನೋಡಿ ನಿನ್ನ ಮನಸ್ಸ ಬದಲಾಗ್ತದೆ. ಇದ್ದುದೆಲ್ಲ ಬದಲು ಕಾಣಿಸ್ಲಕ್ಕ ನಿಮಗೆ ಒಬ್ಬ ರಾಜನ ಕಟ್ಟ ಮಾಡ್ಲಕ್ಕೆ ಹೋಗಿದತ್ತೀರಿ ನಾವ್ದಿಗೆ. ರಾಜ ಕಟ್ಟ ಮಾಡ್ಲಕ್ಕೆ ಹೋಗ್ಯಾನ. ಆ ಅಂಗಳದಾಗ ಬಂದ ಕೇಸಿಂದ ಕಟ್ಟ ಮಾಡ್ಲಕ್ಕ ಕಲ್ ಮೇಲೆ ಕೂತು ಕಟ್ಟ ಅವ ಕಲ್ ಮೇಲೆ ಕೂತಾನ, ರಾಜ ಕುರ್ಚಿ ಮೇಲೆ ಕೂತಾನ ಮಾಡ್ಲಕತ್ತೇನ. ಹೌದು. ಆ ರಾಜನ ಮಗಳು ಹಿಕ್ಕೊತ್ ಮನೆಯಂದ ಬಂದಳ. ಮ್ಯಾಳಿಗೆ ಮಾಡ್ಯಾದ ಮ್ಯಾಗಿಂದ ಹಿಕ್ಕೋತ್ ಬರಟಿಗೆ ನಾವ್ದಿಗೆ ಕಟ್ಟ ಮಾಡ್ಕೋತ ರಾಜನ ಕಟ್ಟ ಮಾಡ್ಕೋತ ಅವ್ನ ಕಣ್ಣು ಎದ್ರ ಹೋಯ್ತು. ಆ ರಾಜನ ಮಗಳ ಕಡೆ ಇವ ಏನನ್ಬೇಕ್ರಿ ನಾವ್ದಿಗೆ, ನಿನ್ನ ಮಗಳಿಗೆ ನನ್ನ ಮಗನಿಗೆ ಕೊಡ್ತೀಯ ಅಂತ ಕೇಳ್ದ. ಯಾನೋ ಸರದ್ ಬಂದದ್ರಿ ಗೌಡ್ರ. ರಾಜ ಕೇಳ್ತಾನ, ಅವ್ನ ಮನೆಗೆ ಕಟ್ಟಕ್ಕೆ ಹೋಗ್ಯಾನ. ರಾಜ ಕೇಳ್ತಾನೆ. ಹೌದೌದು. ಅವ ಅಂದತ್ತ ರಾಜ ಶಾಣೆ ಇದ್ದ ನಮ್ಮ ಗೌಡ್ರಗತ್ಲೆ. ಇವ ನನ್ನ ಕಟ್ಟಕ್ಕೆ ಬಂದಾನ, ನನ್ನ ಮಗಳಿಗೆ ಕೇಳ್ತಾನಂದ್ರೆ ಯಾನೂ ಅನ್ಬಾರ್ದು ಅಂತೇಳಿ ಕಟ್ಟ ಮಾಡ್ಕೊಂಡು ಎದ್ದತ್ತ ಬಡ್ಜಿ ಮನೆಗೆ ಹೋದ್ರತ್ತ. ನಮ್ಮ ದಾದಾವ್ರಿಲ್ಲ ಅಂತವ್ರು ಬಾಡ್ಜಿ ಮನೆಗೆ ಹೋಗೋಣ ಕೇಳಿದ್ರತ್ತ. ದಾದಾವ್ರಿಗೆ ನಮ್ಮಲ್ಲಿ ಒಬ್ಬ ನಾವ್ದಿಗೆ ಬಂದು ನಾನು ಕಟ್ಟ ಮಾಡ್ಕೋತ ನಮ್ಮ ಮಗಳಿಗೆ ಕೇಳ್ಯಾನ್ರಿ, ಇದು ಪಂಚಾಂಗ ತೆಗದ್ರಿ ನೋಡ್ರಿ. ನಾನು ಇವ್ರು ಬಡ್ಜಿ ಏನಂದ್ರತ್ತ, ಪಂಚಾಂಗ ತೊಗೊಂಡು ಇಲ್ಲಿ ಹೇಳಕ್ ಬರಲ್ಲ, ಅಲ್ಲಿಗೆ ಬರಿಬೇಕಾತ ನಡಿ ಅಂದ್ರತ್ತ. ಶಾಣೆ ಇರ್ತಾರ ಬಡ್ಜಿ ನೋಡಿ ಶಾಣೆ ಇರ್ತಾರ. ಅವ್ರ ಮಂದಿನೇ ಶಾಣ್ಯಾರ. ಅವ್ರ ಕಡೆ ಹೋಗ್ಬೇಕು ನೀವು. ಎಲ್ಲ ಹೊತ್ತಿಗೆ ತೆಗಿಬೇಕಾದ್ರೆ ಅದಕ್ಕೆ ಅವ್ರ ಕಡೆ ಹೋಗೋಣ. ಅವರು ಪುಸ್ತಕ ಪಂಚಾಂಗ ತೊಗೊಂಡು ಅಲ್ಲಿಗೆ ಬರ್ತೀನಿ ನಡಿ ಅಂದ್ರ. ಮಹಾರಾಜ ಹೇಳಕ್ ಬರಲ್ಲ. ಅವ್ರ ಕಡೆ ಅಷ್ಟು ಶಾಣ್ಯಾರ ಖರೆ. ಅವರು ನಮ್ಮ ಮನ್ಯಾಗ ಹೋಮ ಹಾಕೋದನ್ನ ಬಂದು ಬೆಂಕಿ ಹಚ್ತಾರಿಲ್ರಿ. ಮತ್ತೆ ಹೋಮ ಅವ್ರ ಕೈಲೇ ಮೊದಲು ಹಚ್ಚಲಾದೆ ಹೊಸ ಮನಿ ಶುದ್ಧ ಆಗೋದಿಲ್ಲ. ಮತ್ತೆ ವಿಷಯರೇ ಅವ್ರ ಪಾಲ ಅವ್ರ ವರ್ತಿಯರಿ ಹಚ್ಚುದದ ಹಚ್ಕೊಳ್ದು ಹೆಂಗೆ ಹಿಡ್ದಾರ ತಿನ್ನ. ಮತ್ತೆ ಅವ್ರು ಒಂದು ಯಾವ್ದಾರು ಹಿಡಿಬೇಕಲ್ಲ. ಮತ್ತೆ ಅವ್ರ ದಿನ ಹೋಮ ಬೆಂಕಿ ಹಚ್ಚಲಾರ್ದೆ ಅವ್ರು ಮಂತ್ರಿ ಓದಲಕ್ ಬರಲ್ಲ. ಆಗ್ಲಿ ಮತ್ತೆ ಹೊಸ ಮನಿಗೇನೋ ಅಲ್ಲಿ ಆರ್ಸೋದಿರ್ತದ. ಇಲ್ಲ ನಾ ಕೇಳದ ಸುಮ್ಮ ಎಲ್ಲೇ ಹೋದ್ರೆ ಪೈಲಾದ ಹಚ್ಚಬೇಕಾದ ಬೆಂಕಿ ಹಚ್ಚಿ ಹಾಲು ಉಕ್ಕಿಸ್ಬೇಕಾಗ್ತದ. ಹೌದು. ಹಂಗ ಆ ದಾದವ್ರಿಗೆ ಕರ್ಕೊಂಡು ಪಂಚಾಂಗ ತೊಗೊಂಡು ಹಾದತ್ರಿ. ಅವ ಹೋಗಿ ಪಂಚಾಂಗ ತೊಗೊಂಡು ನಿಂತರು ಬಡ್ಜಿ ಅವರು. ಕೇಳಿದ ರಾಜಾಗ ಅವ ನಾವ್ದಿಗೆ ಎಲ್ಲಿ ಕೂತಿದ, ಅದೇ ಇಲ್ಲಿ ಕಲ್ಲಿ ಮ್ಯಾಗ ಕೂತಿದ್ರಿ. ಲಟ್ಟ ಕಲ್ ಮೇಲೆ ಅವ ಕೂತಾನ, ಈ ಕಡೆ ಕುರ್ಚಿ ಇಟ್ಟು ರಾಜ ಕೂತಾನ. ಅವಾಗ ಅವರು ಬಡ್ಜಿ ಅವ್ರು ಅಂದ್ರತ್ತ ಒಂದು ಟಿಕಾವಾದ ಅಂತ ತೊಗೊಂಬರಿ ಅಂದ್ರ. ಯಾರು ಶಾಣೆ ಟಿಕಾವಾದ ಅಂತ ತೊಗೊಂಬರಿ. ಪಂಚಾಂಗ ನೋಡ್ದ ಟಿಕಾವಾದ ಅಂತ ತೊಗೊಂಬರಿ ಅಂದ. ಏನು ಮಾಡ್ತೀರಿ, ಒಂದು ಆಳು ಮನುಷ್ಯ ಕರ್ರಿ. ಅವ ನಾವ್ದಿಗೆ ಎಲ್ಲಿ ಕೂತಾನ ಅಲ್ಲಿ ಕೆದರಿ ಅಂತ. ಹಡ್ರಿ ತೆಳಗ ಹಡ್ರಿ ಅಕ್ಕಲ್ಲ ಸರಿ. ಅವ ಕುತ್ತು ಜಾಗನಾಗ ಹಡ್ಡಾಣ ಬಡ್ಡಾಗ ತೆಪ್ಪೇಲಿ ಹೊಂಡ್ತತ್ರಿ. ತೆಪ್ಪೇಲಿ ಅಂದ್ರ
ಗಂಟ ಎದರದು ಬಂಗಾರದು ಮುತ್ತು ರತ್ನದು. ಹಾ, ಹಾ. ಏನ್ ಅರ್ಬಿ ಗಂಟು ತ್ಯಾನು? ಇಲ್ಲ ಗಂಟ್ರ ಅದ್ರ ಭಾಳ ರಾಜನ ಮನಿ ಮುಂದೆ ದುರ್ವ್ಯಾದ ಗಂಟದ ಅದರ ಮ್ಯಾಲ ಕೂತ್ ನಾವ್ದೀಗ ಕಟ್ಟ ಮಾಡ್ಲತ್ತನ ಅವ್ನ ಮಗಳು ಕೂಡ ನೆಡ್ತಾನ ಕೊಡಂಗ ಅದ್ರಿ ನೋಡ್ರಿ ಹೊಡ್ತಿ ಹ್ಯಾಂಗ ಬೆಳೆದದ. ಅವ ಒಂದು ಕೆಲಸ ಮಾಡ್ಯಾನ್ರಿ. ಹಂಗ ಇದೆಲ್ಲ ಏಸ್ ದಿನ ಮಾಡುದು ಒಮ್ಮೆಗೆ ರಾಜಕೀಯ ಮಾಡ್ಬೇಕಂದ. ಅವ ತೆಗದತ್ತ ಗಂಟು ತೆಗದಿಟ್ಟತ್ತ ಕುಣಿ ಎಲ್ಲ ಮುಚ್ಚ್ರಿ. ಇದ್ರದಿಂದ ಅವನಿಗೆ ಹಂಗೆ ಅನಿಸ್ಯಾದ್ರಿ. ಮುಂದಿನ ವಾರ ಅವನಿಗೆ ತಂದು ಈಗ ಎಲ್ಲಿ ಅದು ಇಲ್ಲೇ ಕುಂಡ್ರಸ್ರಿ, ನೀವು ಅವನ ಮುಂದೆ ಕೂತ್ ಕಟ್ಟ ಮಾಡ್ಕೊಂಡು ಬಳಕ ಅನ್ರಿ ಚರ್ಚೆ ಮಾಡ್ರಿ. ನೋಡ ಮಾಡ್ಕೊಳ್ರಿ. ನಮಗೆಲ್ಲ ಬಡಜಿ ಕೇಳಿದ ನಿನ್ನ ಮಗಳ ನನ್ನ ಮಗಳು ನಿನಗೆ ಕುಡ್ದು ಕುಡು ಠರಾಗಿದೆ ಎಂದ ಮಾತುಕತೆಗೆ ಬರ್ತಿತ್ತು ಹಿಂಗನು ಯಾನತ್ತ ನೋಡುನ ಅನಾಟಿಗೆ ಅವರೆಲ್ಲ ಮುಚ್ಚದತ್ತಿ ಎಲ್ಲ ಮಾಡಿ ಒಳ್ಳೆ ವಾರ ಕರ್ಸರತ್ತಿ ಮುಂದೆ ಎಂಟರಿಂದಾಗ ಅವನಿಗೆ ಅಲ್ಲೇ ಕುಂಡ್ರಿಸಿ ಮುಂದೆ ಕೂತು ರಾಜ ಕಟ್ಟ ಮಾಡ್ಕೊಂಡು ಅವಾಗಂದತ್ತ ಮೊನ್ನೆ ನನ್ನ ಮಗಳಿಗೆ ಕೇಳಿದ್ವಿ, ನಮ್ಮ ಮನ್ಯಾಗ ವಿಚಾರ ಮಾಡಿದೆವು. ಹೌದಲ್ಲ, ನಿನ್ನ ಮಗನಿಗೆ ಕುಡು ಠರಾಗ್ಯದ ಎಂದ ಬರ್ತಿ ಬಾ. ಹಂಗೆ ಏನಂದತ್ತವ? ಏಪ್ಪ ನಾವೇ ರೀ ಬಾಬಾ ನಿಮ್ ದುಡ್ಕೊಳ್ತೀವ ಬಡ್ಡೆ ಅಂದ್ ಹೋಗ್ಯಾದ. ಹೌದಲ್ಲ, ಅದರಂತೆ ಕಿಸ್ಯಾಗ ₹500 ನೋಟ್ ಇತ್ತಂದ್ರೆ ಕಿಸಗಾಲ ಹಾಕಿ ನಡಿಬ್ಯಾಡ್ರಿ. ಹೌದು ಹೌದು, ಅಷ್ಟು ಬೆರಿಕೆ ಅದದು. 50,000 ಇದ್ರೆ ಬಂಗಾರ ಅಂಗಡಿ ಮುಂದೆ ಪುಣ್ಯ ಇರ್ಬೇಕು, ಪುಣ್ಯ ಇರಬೇಕು. ಅವಾಗ ಒಳಗೆ ಹೋಗ್ಲಕ್ಕೆ ಬರ್ತದ. ಪುಣ್ಯದ ಗಂಟು ಕಿಸದಾಗಬೇಕು. ಬಂಗಾರ ಅಂಗಡಿ ಮುಂದೆ ಚಂತ ನಿಂದಿರ್ತಿ, ರೊಕ್ಕ ಬೇಕಲ್ಲ ಒಳಗೆ ಹೋಗ್ಲಕ್ಕ. ಗಂಟು ಬೇಕು. ₹1,00,000 ಕಿಸದಾಗ ಅಡ್ಡು ಕಡಿದ ಅಂಗಡಿ ಮುಂದೆ ಹೆಂಗ್ ನಿಂದಿರ್ಲಕ್ ಬರ್ತದೆ? 1,62,000 ಬೇಕು ನೋಡ್ರಿ. ಅಂಗಡಿ ಮುಂದೆ ಇದ್ದಿ ದುಡ್ಡು ಇಲ್ಲ. ಅದಕ್ಕೆ ಇದು ಒಳಗೆ ಹೋಗ್ಲಕ್ ಬರಲ್ಲ. 18 ಪುರಾಣ, 4 ವೇದ, 6 ಶಾಸ್ತ್ರ. ಇದು ಬಂಗಾರದ ದುಕಾನದ ಖಣಿಯದ, ಬಂಗಾರದ ಖಣಿಯದ. ಅದರ ಒಳಗೆ ಹೋಗ್ಬೇಕಾದ್ರೆ ಪುಣ್ಯದ ಸಾಟ ಬೇಕು. ಗೌಡ್ರಿಗೆ ಸಿಕ್ಕದಂತೇಳಿ ನಮಗೆ ಸಿಕ್ಕದ, ನಮಗೆ ಯಾವ ಗಂಟು ಸಿಕ್ಕದ ನಮ್ಮ ಮಹಾರಾಜ್ರ ಹಂಗ್ಯಾನ್ ಅನ್ಬೇಡ್ರಿ ನೀವು. ಈ ಕಡೆ ಗೌಡ್ರಿಗೆ ಸಿಕ್ಕದ, ರಾಮಣ್ಣ ಸರ್ಗೆ ಸಿಕ್ಕದ, ಎಲ್ಲರಿಗೆ ಸಿಕ್ಕದ. ಪುಣ್ಯದ ಗಂಟದ ದೊಡ್ಡ ಖಣಿ ಒಳಗೆ ಕೆಲಸ ಮಾಡ್ಲತ್ತಾರಿಲ್ಲ ಅವರು. ಅವ್ರ ಖಣಿಂದರೆ ನಾವು ತೊಗೊಂಡು ಕೆಲಸ ಮಾಡು ನಡೀತದ. ಅವ್ರ ಮ್ಯಾಗ ನಂಬಿಗಿಡು, ಅವ್ರ ಮ್ಯಾಗ ವಿಶ್ವಾಸ ಇಡು. ಅವರು ನಿನ್ನ ಪಾಲಿಗೆ ಗುರು ದೇವರದಂತ ತಿಳಿ. ಹೌದಲ್ಲ, ಅವರಿಗೆ ಗುರುವಿಗೆ ಜಾತಿ ಕೇಳಬೇಡ್ರಿ, ಇಲ್ಲ ದೇವರಿಗೆ ಪರೀಕ್ಷೆ ಮಾಡಿ. ಎಷ್ಟೆಲ್ಲ ಹೇಳ್ತೀರಿ ನಾವು, ಮೊದಲೇ ಅಲ್ಲದ್ರ ಅವರು. ಅಲ್ಲ, ಉದಾಹರಣೆ ಹೇಳ್ತೀನಿ ನಿನಗ. ಯಾವಾಗಲೂ ಒಬ್ಬ ಆಧ್ಯಾತ್ಮಿಕ ಯಾವ ಹೇಳ್ತಾನಂದ್ರೆ ಅದಕ್ಕೆ ಜಾತಿ ಕೇಳಬಾರ್ದು. ಹೌದು. ಯಾಕೆ ನೀವು ಡಾಕ್ಟರ್ ಕಡೆ ಹೋಗ್ತೀರಿ, ಡಾಕ್ಟರ್ ಜಾತಿ ಕೇಳ್ತೀರಿ? ನಮ್ಮ ಗುರುಗಳು ಒಂದು ಮಾತು ಹೇಳ್ಯಾರ ಮಹಾರಾಜ್ರ. ನಾವು ಉಪದೇಶ ತೊಗೊಂಡು ಕೂಡಲೇ ಮೊದಲೊಂದು ಮಾತು ಹೇಳ್ಯಾರ ಗುರುಗಳು. ಹೇಳ್ಯಾರ, ನೋಡಪ್ಪ, ನಿನಗೆ ತಿಳಿಲಾರ್ದಂಥ ವಿಷಯ ಯಾರ್ಯಾಕಿರ್ಲಕ್ಕ ಅವರು ನಿನಗೆ ತಿಳಿಲಾರ್ದಂಥ ವಿಷಯ ತಿಳಿಸಿ ಹೇಳ್ತಿದ್ದಂದ್ರ ಸಾಕ್ಷಾತ್ ನಿನ್ನ ಗುರುನೇ ಹೇಳಕತ್ತನಂತೇಳಿ ಹಿಂಗೆ ತಿಳ್ಕೊ ಅಂತ ಹೇಳಿ ಮೊದಲು ಗುರುಗಳು ಹೇಳ್ಯಾರ. ನಮಗೆ ತಿಳಿಲಾರ ವಿಷಯ ಇಂಥವ್ರ ಬಾಯಿಲೆ ಕೇಳ್ದೇವಂದ್ರೆ ನಮ್ಮ ಗುರುಗಳೇ ಹಾರತ್ತೇಳಿ ಆ ಗುರುಗಳೇ ತಿಳ್ಕೊ ಅಂದಾರ ಅಂದ ಬಳಕ ನಾವ್ಯಾಕೆ ತಿಳ್ಕೊಬಾರ್ದು? ತಿಳ್ಕೊಬೇಕು. ಅದಕ್ಕೆ ಅವನೇ ಹೇಳತ್ತೇನಂತ ತಿಳಿಬೇಕು. ಇದು ಮಾನವ ಜನ್ಮದ ಧರ್ಮ. ಹೌದು. ಅವ ಒಂದು ಬ್ಯಾರೆ, ನಾವೊಂದು ಬ್ಯಾರೆ ಅಂದ್ರೆ ನೀ 3 ಲೋಕ ತಿರುಗಾಡು, ನಿನಗೆ ಉದ್ಧಾರಣೆ ಆಗೋದಿಲ್ಲ. ನಿಮ್ಮ ಪದರಾಗ ಗಂಟು ಹಾಕೋರಿ ನೀವು. ಹೌದು ಹೌದು ಹೌದು. ನಾವು ಹೆಂಗ ಬದಲು ಕಾಣಿಸ್ಕೋತ ಹೊಂಟು ಬಿಡ್ತದ. ಎಲ್ಲ ಬದಲು ಕಾಣಿಸ್ತದೆ. ಡಾಕ್ಟರ್ಗೆ ದವಾಖಾನ್ಯಾಗ ಹೆಂಗೆ 3 ಕಾಣಿಸ್ತಾವ ಹಂಗೆ ಕಾಣಿಸ್ತಾವ. 3 ಹೆಂಗ? ಪೇಷಂಟ್ಕ 2 ಕಾಣಿಸ್ತಾವ. ಹೆಂಗ ಒಂದು ವಸ್ತು ಇದ್ದು ಕಣ್ಣಾಗ 2 ಕಾಣಿಸ್ತಾವ. ಯಾಕೆ ಕಾಣಿಸ್ಲತ್ತಾವ ಅನ್ನೋದು ನನಗೆ ಗೊತ್ತದಲ್ಲ. ಹೆಂಗ? ಬಹುತೇಕ ನೀರು ಹಾಕಲಾರೆ 1 ಕ್ವಾರ್ಟರ್ ಪೂರ ಹೋಗದಂಗೆ ಕಾಣಿಸ್ತಾನ. 2 ಕಾಣಿಸೋಲ್ಲ, ಅದು ನೆಲಕ್ಕೆ ಬೀಳ್ತದೆ. 2 ಇಲ್ಲ ಡಬಲು ಕಾಣಿಸ್ಲಕ್ ಚಾಲು ಆತಾವ್ರಿ. ನೀವು ಎಂದು ಒಗದಿಲ್ಲ, ನಿಮ್ಗೆ ಗೊತ್ತಿಲ್ಲ. ನೋಡಪ್ಪ, ಕಣ್ಣಾಗ ದೋಷ ಅದ ಅಂತ ಹೇಳಿ ದವಾಖಾನಿಗೆ ಹೋಗ್ಯ ನಾವು 2 ಕಾಣಿಸ್ತಾನ. ದೋಷ ಆಗಿ 2 ಕಾಣಿಸ್ಲತ್ತಾವ. ನಿಮಗೂ ಕಾಣಿಸ್ತವೆ. ಭ್ರಾಂತಿ ಒಳಗಿದ್ರಿ ಅಂದ್ರೆ ನಿಮಗೆ ಕಾಣಿಸ್ತವ. ದವಾಖಾನಿಗೆ ಒಳಗೆ ಹೋದತ್ತ ಒಬ್ಬನೇ ಕೂತಿದ ಕುರ್ಚಿ ಮ್ಯಾಗ ಡಾಕ್ಟ್ರ. ಅವ ಅಂದತ್ತ ಹೇಳಾರ್ದೆ ಕೇಳಾರ್ದೆ 3 ಮಂದಿ ಯಾಕೆ ಬಂದ್ರಿ ಮಕ್ಕಳೇ ಅಂದತ್ತವ. ಅವನಿಗೆ 3 ಕಾಣಿಸ್ಲತ್ತಾವ. ಅವನಿಗೆ 3 ಕಾಣಿಸ್ತಾವ. ಪೇಷಂಟ್ಗೆ 2, ಅವನಿಗೆ 3 ಅಂದ್ರೆ ರೋಗ ಹೋಗ್ತದೇನ್ರಿ? ಹಂಗ್ರಿ ಗೌಡ್ರ? ಹೋಗುವುದಿಲ್ಲ. ಹಂಗ ಜಗತ್ತದೊಳಗೆ ನಿನಗೆ ಉದ್ಧಾರ ಮಾಡುವಂಥ ಗುರುವಿಗೆ 10 ಕಾಣಿಸ್ತೀವಂದ್ರೆ ಆ ಗುರುವಿನದಿಂದ ನೀವು ಉದ್ಧಾರ ಆಗೋದಿಲ್ಲಪ್ಪ. ನಂಬಗಿಡು. ಹೌದು. ದವಾಖಾನಿಗೆ ಹೋಗ್ಬೇಕಾದ್ರೆ ನಾವು ಡಾಕ್ಟರ್ ಜಾತಿ ಕೇಳೋದಿಲ್ಲ, ನಮ್ಮ ರೋಗ ಒಂದು ಹೋಗುದು. ಡಾಕ್ಟರ್ ಏನೇನು ಕೇಳಬೇಕು, ಏನೇನು ನೋಡ್ಬೇಕು? ದವಾಖಾನಿಗೆ ಹೋದೇವಂದ್ರೆ ಅವ ಪಾಕಿಟ್ ನೋಡುದು, ಕಿಶ ನೋಡು, ಡಾಕ್ಟರ್ ಇರಬಾರ್ದು. ಡಾಕ್ಟರ್ ಏನ್ ಕಾಣಿಸ್ಬೇಕು ಅವನಿಗೆ? ಅವ ಆ ಪೇಷಂಟ್ ದವಾಖಾನಿಗೆ ಹೋದ್ರೆ ರೋಗ ಅಟ್ಟೆ ಕಾಣಿಸ್ಬೇಕು ಅವನಿಗೆ.
ಅವನಿಗೆ ಡಾಕ್ಟರ್ ಅಂತಾರ. ಪಾಕಿಟ ರೊಕ್ಕ ಕಾಣಿಸ ಪಾಕಿಟ ರೊಕ್ಕ ಕಾಣಿಸೋದು ಮುಗೀತು. ಜರ್ ಒಂದ್ ವೇಳೆ ಕಾಣಿಸ್ಲಕತ್ತು ಅಂದ್ರ ಕಾಣ ರೋಗ ಹೆಂಗೆ ಹೋಗ್ತದ. ಹಾ ಅದೇ ವಾಕಿಂಗ್ ಹೋಗಿದತ್ತ ಡಾಕ್ಟ್ರ, ಆಯಿಂದ ಒಬ್ಬ ಹುಡುಗ ಇದ್ರ ಬರ್ತಿದತ್ತ. ಹಾ ಹಾ ಅವನಿಗೆ ಕೇಳ್ದತ್ತ, ನಿಮ್ಮ ಅಪ್ಪನ ಆಪರೇಷನ್ ಮಾಡಿ ಅದು ಮೊನ್ನೆ ದಿನ ಒಂದ್ 15 ದಿನ ಆಯ್ತು ಮಾಡಿ ಮಾಡ್ಕೊಂಡು ಹೋಯ್ದು ಕೂಂದವ ವಾಕಿಂಗ್ ಹೋಗೋಳಾಗ ಹುಡುಗ ಕಡಿದು ಬರ್ಲತ್ತ. ಕೇಳ್ದ ಹುಡುಗಗ, ಡಾಕ್ಟ್ರ ನಿಮ್ಮ ಅಪ್ಪನ ಆಪರೇಷನ್ ಹೆಂಗೆ ಆಯ್ತದ ಕೇಳ್ದ. ಹಾ ಎಲ್ಲ ಆಪರೇಷನ್ ಎಲ್ಲ ಸಕ್ಸಸ್ ಚಲೋ ಆಗಿತ್ರಿ. ಹಾ ನಿಮ್ಮ ಬಿಲ್ ನೋಡಿದ ಗಜ್ರಿ ಅಂದೇ ಹಾರ್ಟ್ ಆಗಿ ಸತ್ತಂದತ್ತವ. ಅಬ್ಬಬ್ಬಬ್ಬ ಬಿಲ್ ನೋಡೋಣ ಹಾರ್ಟೆ. ಹಾ ಅದಕ್ಕೆ ಇಲ್ಲಿ ಏನು ಹೇಳ್ತದೆ ಶಾಸ್ತ್ರ, ಡಾಕ್ಟರ್ ದವಾಖಾನಿಗೆ ಹೋದೆವು ಅಂದ್ರೆ ಕಿಶಾ ಡಾಕ್ಟ್ರಗ. ಪಾಕೆಟ್ ಕಾಣಿಸಬಾರ್ದು. ಡಾಕ್ಟ್ರಗ ರೋಗ ಕಾಣಿಸ್ಬೇಕು. ರೋಗ ಕಾಣಿಸ್ಬೇಕು. ಗುರುವಿನ ಮಟ್ಟಕ್ಕೆ ನಾವು ಸಿದ್ಧಾಣಗೌಡನ ಮಟ್ಟಕ್ಕೆ ಬಂದೇವು ಅಂದ್ರೆ ನಾವು ಪಾದ ಪೂಜೆ ಮಾಡಿ ಯಾವಾಗ 25,000 ಕೊಡ್ತಾನ ಅನ್ನೋದು ಕಾಣಿಸಬಾರದು. ಇವ್ರಿಗೆ ಆಗ್ಲಕತ್ತಂದ್ರೆ ಅವನದಿಂದ ಉದ್ಧಾರ ಆಗಲ್ಲ. ಯಾರು ಕಾಣಿಸ್ಬೇಕು? ನಾವು ಸಿದ್ಧಾಣಗೌಡನ ಮನೆಗೆ ಬಂದೇವು ಅಂದ್ರೆ ನಮ್ಮ ಅಜ್ಞಾನ ಒಂದೇ ಕಾಣಿಸ್ಬೇಕು. ಈ ಶಿಷ್ಯಗ ಯಾವಾಗ ನಾ ಉದ್ಧಾರ ಮಾಡಲಿ ಅನ್ನೋದು ಭಾವ ಅವನಲ್ಲಿ ಬತ್ತು. ಅವ ಒಬ್ಬ ಗುರು ಖರೆ, ನೀವೊಬ್ಬ ಶಿಷ್ಯ ಖರೆ. ಹೌದು ಹೌದು ಹೌದು. ಇಂಥದೇ ನಾವು ಬಿಡಿಸೋದ ಜಗತ್ತದೊಳಗೆ. ಇದರ ಬಿಟ್ಟು ಮತ್ತೊಂದು ಯಾವಾದೂ ಇಲ್ಲ. ಇಲ್ಲ ಇಲ್ಲ ಮತ್ತೊಂದು ಯಾವಾದೂ ಇಲ್ಲ. ಅದಕ್ಕೆ ಸದಾ ನಮ್ಮಲ್ಲಿ ಯಾನ ಇರಬೇಕಪ್ಪ ಅಂತ ಕೇಳಿದ್ರೆ ಒಳ್ಳೆಯದು ಜ್ಞಾನಗಳನ್ನೇ ಇರಬೇಕು. ಅದಕ್ಕಲ್ಲೇ ಲಕ್ಷ್ಮಣಗೆ ಹೇಳಿದಳು. ಯಾರು ಯಾರು? ಲಕ್ಷ್ಮಣನ ತಾಯಿ ಯಾರು? ಲಕ್ಷ್ಮಣನ ತಾಯಿ ಸುಮಿತ್ರ, ಹಾ ಕೌಶಲ್ಯ, ಕೈಕಾ. ಹೌದಲ್ಲ. ಸುಮಿತ್ರ ಯಾರು? ಲಕ್ಷ್ಮಣನ ತಾಯಿ. ರಾಮಗ ವನವಾಸಿತ್ತು, ಹಾ ಲಕ್ಷ್ಮಣಗ ಇಲ್ಲ ಎಂದು ತಾಯಿ ಕೇಳಿತಿರತ್ತ. ಲಕ್ಷ್ಮಣ, ತಾಯಿ ನಿನಗೊಂದು ಮಾತು ನಾ ಕೇಳಾಮಿದ್ದಿನಿಂದ. ಹಾ, ಹಾ. ಅವಾಗಕ್ಕಿ ಸುಮಿತ್ರ ಅಂದತ್ತ ಲಕ್ಷ್ಮಣನ ತಾಯಿ, ನನ್ನ ಮಗ ಹುಟ್ಟಿ ಇಲ್ಲಿ ತನ ನನಗೆ ಕೇಳಿಲ್ಲ, ಹೌದಲ್ಲ. ಇಂದು ಏನು ಕೇಳ್ತಿರ್ಬೇಕು ಕೇಳಂದಳು. ಹೌದು. ಅವಾಗ ಕೇಳ್ತಾನ, ನಮ್ಮ ಅಣ್ಣಗ ವನವಾಸದ, ನಾ ಹೋಗ್ತೀನು, ನನಗೊಂದು ಆಶೀರ್ವಾದ ಮಾಡು. ನಮ್ಮ ಅಣ್ಣನು ಕೂಡ ನಾನು ಹೋತ. ಹಾ ಇದು ಒಂದೇ ಕೇಳುದು ಅದು ನಿನಗ. ಹಾ ಹಾ ಎಂದು ಕೇಳಿಲ್ಲತ್ರಿ ಹುಟ್ಟದವನ ತಾಯಿಗೆ ಪ್ರಶ್ನೆ ಮಾಡಿಲ್ಲ. ಪ್ರಶ್ನೆ ಮಾಡಿಲ್ಲ. ಅಂದ ಪ್ರಶ್ನೆ ಮಾಡ್ಯಾನ ರಾಮದೇವ್ರ ವನವಾಸಕ್ಕೆ ಹೋಗುವಾಗ ತಾಯಿಗೆ. ಆಯ್ದ ಅವಾಗ ಸುಮಿತ್ರ ಹೇಳದಳತ್ತ, ನೀ ಇಲ್ಲಿ ತನ ನನಗೆ ಪ್ರಶ್ನೆ ಮಾಡಿಲ್ಲ ಮಗು, ನನ್ನ ಒಂದು 3 ಮಾತು ನಿನಗೆ ನಾ ಹೇಳುವುದಂದಳು. ಹಾ 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 ಇವೊಂದು ನನ್ನ 3 ಮಾತು ಕೇಳು, ಹೌದಲ್ಲ. ಹೋಗು. ಏನು 3 ಮಾತು ಹೇಳ್ತೇಳಿ? ತಾಯಿ ಪಾದಿಗೆ ಬಿದ್ದ ಲಕ್ಷ್ಮಣ, ಮೊದಲನೇ ಮಾತು ಹೇಳ್ತೀನಿ ಕೇಳು. ನಿನ್ನ ತಮ್ಮ, ನಿನ್ನ ಅಣ್ಣ ವನವಾಸಕ್ಕೆ ಹೊಂಟಾನ. ಶ್ರೀರಾಮಚಂದ್ರ ಹೊಂಟಾನ. ಅರಣ್ಯದೊಳಗ ಕಲ್ಲ ಮುಳ್ಳ ತುಳ್ಕೋತ ಹೊಂಟಾನ. ಗಡ್ಡೆ ಗೆಣಸ ತಿನ್ಕೋತ ಹೋತಾನ. ಕಲ್ಲು ಮ್ಯಾಲ ಕುಂಡಿರ್ತಾನ, ಮುಳ್ಳಿನ ಮ್ಯಾಲ ಕುಂಡಿರ್ತಾನ, ಹುಲ್ಲು ಮ್ಯಾಲ ಕುಂಡಿರ್ತಾನ. ಹಿಂಗೆ ಏನೇನೋ ಅದ, ಏನೇನು ಮಾಡ್ಕೊತ ಹೋಗ್ತಾನ. ನೀ ಅವನು ಕೂಡ ಹೋಗ್ತೀನಂದ್ರೆ ನಿಮ್ಮಪ್ಪ ದಶರಥ ಸುಳ್ಳ, ಹಾ ನೀ ರಾಮದೇವರಿಗೆ ನಮ್ಮ ಅಪ್ಪತ್ತ ತಿಳಿಬೇಕು. ಇದು ಒಂದು ನನ್ನ ಕರ್ತವ್ಯ. ಅದು ಹಾ 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 ಇಂದ ನಿನ್ನ ತಂದಿನೇ ರಾಮ, ತಂದಿನೇ ರಾಮ. ಹೌದು. ಇದು ನಿನ್ನ ಪಾಲಿಗೆ ಇದು ಎಲ್ಲಿ ತಾನ? ಅಯೋಧ್ಯ ಈ ವನವಾಸ ಮುಗಿದು ಹೊಳ್ಳಿ ಬರುತ್ತಾನ. ಹೌದು. ನಿನ್ನ ಅಪ್ಪ ತಂದಿನೇ ದಶರಥ ಹೇಳಿಕೆಸಿಂದ ರಾಮಗ ನೋಡ್ಬೇಕು ನೀ. ಹಾ ಇದು ಒಂದು ಮಾತ. ಮತ್ತು ಅಂಥ ರತ್ನ ಖಚಿತವಾದಂಥ ಸಿಂಹಾಸನ ಬಿಟ್ಟು ಕಲ್ಲಿನ ಮೇಲೆ ನಮ್ಮ ಅಣ್ಣ ಕೂತಾನ, ಇಲ್ಲಿ ಕೂತ ಏನು ತಂದತ್ತ, ಇದು ಭಾವ ಬರಬಾರ್ದು. ಹಾ ನನ್ನ ರತ್ನ ಖಚಿತವಾದಂಥ ಸಿಂಹಸ್ಥಾನದ ಅಂದೇ ಕುಂಡಿರ್ಬೇಕು ಕಲ್ಲಿನ ಮ್ಯಾಗ ನೀವು. ಹಾ ಶ್ರೀರಾಮಚಂದ್ರ ಕಲ್ಲಿನ ಮೇಲೆ ಕೂತಿರ್ಬಿ, ಅದು ಸಿಂಹಾಸನ ತಿಳಿ ತಿಳಿ ಹಿಂಗೆ ತಿಳಿ. ಸಿಂಹಾಸನ ಮ್ಯಾಗ ಕೂತ ನಮ್ಮ ಅಪ್ಪತ್ ಹಿಂಗೆ ತಿಳಿ ನೀವು. ಹೌದು. ಅಪ್ಪತ್ತು ತಿಳಿ. ಹಾ ಇನ್ನೊಂದು ಮಾತ, ಮತ್ತೇನದ? ನಿನ್ನ ಅತಿಗೆ ರಾಮನ ಹೆಂಡತಿ ಸೀತಾ ಮಾತೆ 18-20 ವರ್ಷ ವಯಸ್ಸದಕ್ಕೆ. ವಯಸ್ಸು ಢಿಕ್ಕೆ ಬೇಡ್ರಿ, ಒಟ್ಟು ಹಾಳ ವಯಸ್ಸದಕ್ಕೆ ಅದಾಳ. ಹೌದು. ಆಕಿಗೆ ನಾ ತಾಯಿ ಅಲ್ಲ ನಿನಗೆ. ಹೌದು. ಹೊಳ್ಳಿ ಬರುತ್ತಾನ, ಅಕ್ಕಿನೇ ತಾಯಿ ಅಂತ ತಿಳ್ಕೊಬೇಕು. ಇವು 3 ಮಾತ ನೋಡಿ. ಹೆಂಗ್ರಿ? ಸೀತಾದೇವಿನೇ ನಿನ್ನ ತಾಯಿ, ನಾ ನಿನ್ನ ತಾಯಿ ಅಲ್ಲ, ಇದು ಒಂದು ತಿಳ್ಕೊ. ಹೌದು ಹೌದು. ಅದಕ್ಕೆ ಇವು 3 ಮಾತು ಪಾಲಿಸಿ ಬರಬೇಕಾದ್ರೆ ಎಂಥವ್ರು ಇರ್ಬೇಕಂದ್ರೆ ಅಂಥ ಪುತ್ರರೇ ಇರಬೇಕು, ಅಂಥ ಸುಪುತ್ರರೇ ಇರ್ಬೇಕು ಅವರು. ಹಂಗ ಜಗತ್ತದೊಳಗೆ ಇವು ಮಾತು ಎದಕ್ಕೆ ಮಾಡಿಟ್ಟಾರಂದ್ರೆ ಇವು ನಮ್ಮ ಮಾಯಾ ಸಂಸಾರದಾಗ ಇವು ಅದಕ್ಕೆ ಹೇಳ್ತಾರಲ್ರಿ, ಅಂತ ಮಕ್ಕಳು ನಡಿಲೆ ಅಂತ ಹೇಳಿ ವಿಷಯ ಇಟ್ಟಾರ. ಇವು ಅಂತ ಮಕ್ಕಳ ಸಲುವಾಗಿ ವಚನ ಮಾಡ್ಯಾರ ನೋಡ್ರಿ. ಹೆಂಗ? ಪುತ್ರ ಮಿಳೆಲ್ ಪಣ್ಣ ಸುಪುತ್ರ ಮಿಳಾರ್ನ. ಹಾ, ರೋಡ್ ಬದಿಗೆ ಬೀಳು ಮಕ್ಕಳು ಎಷ್ಟೋ ಹುಟ್ಟತಾವ. ಹೌದಲ್ಲ. ಮಗ ಹುಟ್ಟಬೇಕು, ತಾಯಿ ತಂದಿದು ಹೆಸರು ತರಂತ ಮಕ್ಕಳು ಇರ್ಬೇಕು. ಎದಕ್ಕೆ ಮಾಡ್ಯಾರಿ? ಸತ್ಯ ಹರಿಶ್ಚಂದ್ರ ರಾಜನ ಆಟ ನಡೆದಿತ್ತತ್ರಿ. ಆಟ ನಡೆದೇಳಾಗ
ಅಪ್ಪ ಮುಂದೆ ಬಂದಾನ, ಮಗ ಹಿಂದಿಗಡೆ ಅಪ್ಪನ ಕಿಶನ್ ಒಂದು 20 ರೂಪಾಯಿ ತಕೊಂಡು ಬಂದಾನ ತಿರ್ಗೌಡ್ರ. ಹುಡುಗ ಕತಿ ಎಲ್ಲ ಆದದ್ದು ಹೇಳ್ತೀನಿ ನಿಮಗೆ. ಅಪ್ಪ ಹರಿಶ್ಚಂದ್ರ ರಾಜ ನಾಟಕ ನಡೆದದ. ಮಗ ನೋಡ್ಲಕ್ ಹೋಗ್ಯಾನ ರಾತ್ರಿ ಬೆಳಗಾನ. ಇವ 20 ರೂಪಾಯಿ ಅಪ್ಪನ ಕಿಶದಂದು ತೊಗೊಂಡು ಹೋಗ್ಯಾನ ಜಾತ್ರೆಗೆ. ಅಪ್ಪನು ಹೋಗ್ಯಾನ, ಮುಂದೆ ಇವನು ಹೋಗ್ಯಾನ. ಹೋಗುತ್ತಾನ ಹರಿಶ್ಚಂದ್ರ ರಾಜನ ನಾಟಕ ನಡೀತು. ಮಕ್ಕಳಾರ್ದೆ ನೋಡ್ಯಾನ್ರಿ. ನೋಡ್ಯಾನ ಹುಡುಗ, ಬೆಳಗ 12 ವರ್ಷದ ಹುಡುಗ ನೋಡದತ್ತ ಹರಿಶ್ಚಂದ್ರ ರಾಜನ ಎಂಥ ಸತ್ಯ, ದುಡ್ಡಿನ ಕಾಲಾಗ ಆದುದು, ಮಕ್ಕಳಿಗೆ ಕೊಂದುದು, ಹೆಂಡತಿಗೆ ಮಗನಿಗೆ ಹಾವು ಕಡ್ದು, ಇದು ಎಲ್ಲ ಇಷ್ಟಾದ್ರೆ ಮರಿ ಸತ್ಯದ ನಡೆದುದ್ರದಿಂದ ಪರಮಾತ್ಮ ದಂಡಿಗೆ ಬಂದ. ಕುಂದು ಬರಲಾರದೆ ಹರಿಶ್ಚಂದ್ರ ರಾಜ ಸತ್ಯಕ್ಕಾಗಿ ದುಡಿದ. ದಂಡಿಗೆ ಪರಮಾತ್ಮ ಭೇಟಿ ಆದ. ಪರಮಾತ್ಮ ದಂಡಿಗೆ ಬಂದು ಭೇಟಿ ಆದ. ಅವಾದೆಲ್ಲ ಹುಡುಗ ನೋಡಿ ಮುಂಜಾನೆ ಎಲ್ಲ ಮುಗಿದ 5ಕ್ಕೆ ಮನೆಗೆ ಹೋಗೋಣ, 20 ರೂಪಾಯಿ ಅಪ್ಪಗೆ ಕೊಟ್ಟು ನಮಸ್ಕಾರ ಮಾಡ್ದತ್ತ. ನೋಡ್ರಿ ಹೆಂಗೆ ಜ್ಞಾನ ಆಗ್ಯದ. ಅಟ್ಟ ಮಗನಿಗೆ ಅಟ್ಟ ಜ್ಞಾನ ಆಯ್ತತ್ತು. ಯಾವಾಗ ನಾ 20 ರೂಪಾಯಿ ತೊಗೊಂಡು ತುಡುಗಿಲಿ ಬಂದಿದೆ ಅಂದ್ರೆ ಅವನಿಗೆ ಅಟ್ಟ ಜ್ಞಾನ ಬಂತು. ಬರೇ ಒಂದು ದುಡ್ಡಿಗಾಗಿ ಇಂಥ ನ್ಯಾಯ ಆಯಿತು, ಇಂಥ ಸತ್ಯ ನಡೆದಾನಂದ್ರೆ ನಾವು 1 ರೂಪಾಯಿ 20 ರೂಪಾಯಿ ತೊಗೊಂಡು ನಮ್ಮ ಅಪ್ಪನ ರೊಕ್ಕ ತೊಗೊಂಡು ಬಂದಿ ಅಂತೇಳಿ ಇಂದಿಗೆ ಇಂಥದ್ದು ಮಾಡೋದಿಲ್ಲ ಅಂತೇಳಿ ಅಪ್ಪಗೆ ಕೊಟ್ಟು ನಮಸ್ಕಾರ ಮಾಡಿದ್ರೆ ಅದು ಶಾಣೆ ಹುಡುಗ್ರಿ. ಅಂಥ ಮಕ್ಕಳು ಹುಟ್ಟಬೇಕು ಜಗತ್ತದಲ್ಲಿ. ಮತ್ತೊಂದು ಏನೂ ಹೋಗೋದಿಲ್ಲ. ಖಾರ ರೊಟ್ಟಿನ ಇರಲ್ಲ, ಖರೆ ತಮ್ಮದು ಒಂದು ಲಕ್ಷ್ಯ ಅಂತ ತಿಳ್ಕೊಬೇಕು. ಹೌದು. ಇದಕ್ಕೆ ನಮ್ಮ ಗೌಡ್ರು ನಮಗೆ ಭಾಳ ಕರೆದಾರ. ಹೌದಲ್ಲ. ಏನೋ ಅವರು ಓದಲಿಕ್ಕೆ ಬಿಡಲಕ್ಕ, ಏನಕ್ಕೆ ಮಾಡಲಕ್ಕ ಅಂಥೇಳಿ ನಮಗೆ ಕ್ಷಮೆ ಕೇಳಬೇಕು. ನಾವು ದೂರ, ನಮ್ಮಲ್ಲೆಲ್ಲ ಒಂದೆರಡು ತೊಂದರೆ ಆಗಿ ನಮಗೆಲ್ಲ ಹಿಂಗಾಗಿ ನಮ್ಮ ಗೌಡ್ರು ಹೆಜ್ಜೆಗೆ ಒಮ್ಮೆ ನೀವು ಬರಬೇಕು, ನೀವು ಅಂಶಿದಂತ ಹೇಳಿ ಭಾಳ ಸಲ ಕರೆದಾರ. ಅವ್ರದ್ದು ಋಣ ನಮ್ಮ ಮ್ಯಾಗ ಭಾಳ ಆಗ್ಯದ. ನಾವು ದೂರ ಇದ್ದೇವ್ರಿ ಗೌಡ್ರ, ನೀವು ಏನು ಮಾಡೋದಕ್ಕೂ ನಾವು ಯಾವುದು ನಾವು ಕುಂದ ತರವ್ರಲ್ಲ. ಅದಕ್ಕೆ ನಾವು ಶಬಾಯಿಸ್ ಅಂತ ಹೇಳಿ ನಮ್ಮ ಕೈಲಿ ಎಷ್ಟಾಗ್ತದೆ ಅಷ್ಟು ನಾವು ಮಾಡ್ತೇವ್ರಿ ಗೌಡ್ರ. ನಾವು ನಿತ್ಯ ಮನೆಯೊಳಗೆ ಇರೋರಲ್ಲ, ದಿನನಿತ್ಯ ಒಂದೊಂದು ಊರಿಗೆ ಸನಿ ಸಾರು ಊರಲ್ಲ ಅಂತ ಹೇಳಿ ನಾವು ಹೇಳೋದಕ್ಕೆ ನಮ್ಮ ಮಾತಿಗೆ ಒಪ್ಕೊಂಡು ಅವರು ಕೆಲಸ ಮಾಡ್ಯಾರ. ಇರಲಿ, ತಮ್ಮದೆಲ್ಲ ಆಶೀರ್ವಾದ ನಮಗಿರಲಿ. ನೀವೇನು ಹೇಳ್ತೀರಿ ಅದು ನಾವು ಕೇಳಕ್ಕೆ ಸಾಧ್ಯ ಇದ್ದೆವು. ಯಾಕಂದ್ರೆ ಇಂತಿಂಥ ಮೂರ್ತಿಗಳು ಅದಾವತ್ ಹೇಳಿ ಎಷ್ಟೋ ಜನಕ್ಕೆ ಬುದ್ಧಿ ಜ್ಞಾನ ಬರ್ತದೆ. ಹೌದು. ಈ ಇಂಥ ಕೆಟ್ಟ ಕಲಿ ಅದ, ಈ ಕಲಿ ಬಹಳ ಬೆರಿಕೆ ಅದ. ಎಲ್ಲ ಒಂದೊಂದು ನಮೂನೆ